ಸರಿಗಮ್ಮ. ಎಲ್ಲರಿಗೂ ವಂದನೆಗಳು. ಎಲ್ಲರೂ ತಲೆ ಬಾಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಪಾದದ ಬಳಿಯಲ್ಲಿ ಪ್ರಾರ್ಥಿಸುವಂತ ಭಾಗ್ಯವನ್ನು ಕೊಟ್ಟಿದ್ದೀರ ತಂದೆ, ಸ್ತೋತ್ರಗಳು. ಇಲ್ಲಿವರೆಗೆ ಹಾಡಿನ ಮೂಲಕ ತಂದೆ ನಿಮ್ಮನ್ನು ಮಹಿಮೆ ಪಡಿಸಿದ್ದೇವೆ ತಂದೆ. ಅದೇ ರೀತಿಯಲ್ಲಿ ವಾಕ್ಯದ ಮೂಲಕ ತಂದೆ ನಮ್ಮೆಲ್ಲರನ್ನು ಬಲಪಡಿಸಿ, ನಮ್ಮೆಲ್ಲರನ್ನು ತಂದೆ ದೃಢಪಡಿಸಿ, ಆತ್ಮಿಕವಾಗಿ ಬೆಳೆಯುವಂತೆ, ವಾಕ್ಯದಲ್ಲಿ ನಾವೆಲ್ಲರೂ ಬೆಳೆಯುವಂತೆ ತಂದೆ ನಮ್ಮೆಲ್ಲರನ್ನು ತಂದೆ ಅಭಿವೃದ್ಧಿ ಮಾಡಿ, ಸಭೆಯಾಗಿ ಕೂಡಿರುವಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ, ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿಗ, ಪ್ರತಿದಿನ ಒಬ್ಬೊಬ್ಬರು ಸೇವಕರ ಮೂಲಕ, ದೇವರ ಮಕ್ಕಳ ಮೂಲಕ ಅನೇಕ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ತಿಳಿದುಕೊಳ್ಳೋಣ, ಕಲ್ತ್ಕೊಳ್ಳೋಣ, ಈ ಲೋಕದಲ್ಲಿ ಉನ್ನತರಾಗಿ ನಾವು ಜೀವಿಸೋಣ. ಇವತ್ತು ಹೇಳುವಂತ ಅಂಶದ ಹೆಸರು, ತೀರ್ಪು ಮಾಡುವ ಅಧಿಕಾರ ಮನುಷ್ಯರಿಗೆ ಇದೆಯಾ? ತೀರ್ಪು ಮಾಡುವ ಅಧಿಕಾರ ಮನುಷ್ಯರಿಗೆ ಇದೆಯಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಶ್ರದ್ಧೆಯಿಂದ, ಭಕ್ತಿಯಿಂದ ವಾಕ್ಯಗಳನ್ನು ಕೇಳಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ಸಮಾಜದಲ್ಲಿ ತೀರ್ಪು ಮಾಡ್ತಾ ಇರ್ತಾರೆ, ಅಂದ್ರೆ ಮನುಷ್ಯರ ಮಧ್ಯದಲ್ಲಿ ತೀರ್ಪು ನಡೀತಾ ಇರುತ್ತೆ. ತೀರ್ಪು ನಡೆಯುವಂಥದ್ದು ಅಂದ್ರೆ, ತೀರ್ಪು ಅಂದ್ರೆ ಅವನು ಈ ತರ ನಾಶವಾಗ್ತಾನೆ, ಇವನು ಈ ತರ ನಾಶವಾಗ್ತಾನೆ, ಅವ್ರು ಈ ತರ ನಾಶವಾಗ್ತಾರೆ ಅಂತ ಹೇಳುವಂಥದ್ದು ಇದೆ ನೋಡಿ, ತೀರ್ಪು. ಇಲ್ಲ, ಇವರು ಇಂಥ ಪಾಪ ಮಾಡಿದ್ದಾರೆ, ಇವರು ಇಂಥ ತಪ್ಪುಗಳನ್ನ ಮಾಡಿದ್ದಾರೆ, ಆದ್ದರಿಂದ ಇವ್ರಿಗಿಂತ ತೀರ್ಪಾಗುತ್ತೆ ಅಂತೇಳಿ ಮಾತಾಡುವಂಥದ್ದು ಕೆಲವರು ಮಾತಾಡ್ತಾ ಇರ್ತಾರೆ. ನಿಜವಾಗ್ಲೂ ಹಾಗೆ ಮಾತಾಡ್ಬೋದಾ? ಬೈಬಲ್ ಪ್ರಕಾರ ನಾವು ವಾಕ್ಯವನ್ನ ಧ್ಯಾನಿಸೋಣ. ಯಾಕಂದ್ರೆ ನಾವೆಲ್ಲರೂ ವಾಕ್ಯವನ್ನ ಕಲಿಬೇಕು. ವಾಕ್ಯವನ್ನ ಕಲಿತು ದೇವರ ವಾಕ್ಯಕ್ಕೆ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು. ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನೋಡೋಣ. ಆದುದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಂದೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿಯೇ ಇರುವುದೆಂದು ಬಲ್ಲೆವು. ಎಲೈ ಮನುಷ್ಯನೇ, ಅಂಥವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೇನೆಂದು ಯೋಚಿಸುತ್ತೀಯಾ? ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೋ?
ಸಾಕು ಪ್ರಿಯರೇ. ಅದೇ ಪ್ರಕಾರ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಕೂಡ ಓದಿ ಒಂದ್ಸರಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯೋದು. ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ. ಸಾಕು ಪ್ರಿಯ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂದು ನಿಮಗೆ ತಿಳಿಯದು. ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ. ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಒಬ್ಬ ಅನ್ಯನು ದೇವರನ್ನ ಕುರಿತು ಮಾತಾಡು, ಅಂದ್ರೆ ದೇವರು ಒಬ್ಬನೇ ಅಂತೇಳಿ ಮಾತಾಡಿ ಅದರಲ್ಲಿ ಯೇಸು ಕ್ರಿಸ್ತರು ದೇವರು ಅಲ್ಲ ಅಂತ ಹೇಳ್ಕೊಂಡು ಅದರಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ತೀರ್ಪು ಮಾಡಬಾರದು ನೀವು. ಅಂದ್ರೆ ಇವನು ಏನಪ್ಪಾ ಅಂದ್ರೆ ದೊಡ್ಡ ಪಂಡಿತನ್ ತರ ನನಗೇನೋ ಗೊತ್ತು ಅನ್ನೋ ರೀತಿಯಲ್ಲಿ ಏನೋ ಹೇಳ್ಕೊಂಡು ಬರ್ತಾ ಇದ್ದಾನೆ. ಇವನೇನಪ್ಪ ಅಂದ್ರೆ ಒಂದು ಮುಸುಗಿನಲ್ಲಿ, ಅಂದ್ರೆ ನಾನೇನೋ ಸತ್ಯವನ್ನ ಹೇಳ್ತಾ ಇದ್ದೀನಿ, ನನ್ನಲ್ಲಿ ಸತ್ಯ ಇದೆ ಅನ್ನುವಂತ ಮುಸುಗಿನಲ್ಲಿ ಒಂದು ಕ್ರೈಸ್ತರನ್ನ ದಾರಿ ತಪ್ಪಿಸುವಂತ ವಿಧಾನವನ್ನ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಸೈತಾನನ ಒಂದು ಕುತಂತ್ರ, ಅದು ಸೈತಾನನ ಕುತಂತ್ರ. ಈ ಸಮಾಜದಲ್ಲಿ ಅನೇಕರು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದೇವರ ಭಕ್ತರು ಎಂದು ಕ್ರೈಸ್ತರೆಂದು ಕರೆಯಲ್ಪಡುತ್ತಿರುವಂತ ಕ್ರೈಸ್ತರನ್ನು ಒಂದು ರೀತಿಯಲ್ಲಿ ಏನದು ಬೆದರಿಕೆಗಳು, ಅಂದ್ರೆ ನೀವು ಯೇಸು ಕ್ರಿಸ್ತರ ನಂಬಿಕೊಂಡು ಮತಾಂತರವಾದ್ರೆ ST SC ಒಂದು ಮೀಸಲಾತಿ ರದ್ದಾಗುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಬೆದರಿಸುವಂಥದ್ದು. ಮತ್ತೊಂದು ರೀತಿಯಲ್ಲಿ ನೋಡುವಾಗ ನೀವು ಹೊಡಿತೀರಿ, ನೀವು ಬೈಡ್ತೀವಿ ಅಂತೇಳಿ, ಇಲ್ಲಾಂದ್ರೆ ಕೇಸ್ ಹಾಕ್ತೀವಿ ಅಂತೇಳಿ ಮತ್ತೊಂದು ರೀತಿಯಲ್ಲಿ ಇದು ಮಾಡುವಂಥದ್ದು. ಎರಡನೇದಾಗಿ ಬೈಬಲ್ ಗ್ರಂಥದಲ್ಲಿ ಬಂದು ಏನೇನೋ ಮಾತಾಡಿ ಬೈಬಲ್ ಗ್ರಂಥದಲ್ಲಿ ತಪ್ಪಿದೆ, ಅದು ಸುಳ್ಳು ದೇವರು, ಇಲ್ಲಾಂದ್ರೆ ಇದರಲ್ಲಿ ತಪ್ಪಿದೆ, ಹೇಗೆ ನೀವು ಹಿಂಬಾಲಿಸ್ತೀರಾ ಅಂತೇಳಿ ಇದೊಂದು ರೀತಿಯಲ್ಲಿ ಕಿರಿಕಿರಿ. ಮತ್ತೊಂದು ಇವನೇನಪ್ಪಾ ಅಂತಂದ್ರೆ ಬೈಬಲ್ ಗ್ರಂಥವನ್ನ ಕೆಲವು ವಚನಗಳನ್ನ ನೋಡಿಕೊಂಡು ದೇವ್ರು ಒಬ್ಬನೇ ಅಂತ ತಿಳ್ಕೊಂಡು ಅವನೇನೋ ದೊಡ್ಡದಾಗಿ ಎಲ್ಲೋ ಒಂದು ಕಲ್ತ್ಕೊಂಡು ಬಂದಿದ್ದಾನೆ ಅಂತ ಹೇಳ್ಕೊಂಡು ಏನೋ ಮಾತಾಡ್ತಾ ಇದ್ದಾನೆ. ಇರೋ ವಚನಗಳೆಲ್ಲ ಕೂಡ ಬೈಬಲ್ ಗ್ರಂಥದಲ್ಲಿ ಇರುವಂತದ್ದೇ ತೆಗೆದುಕೊಂಡು ಮಾತಾಡುವಂಥದ್ದು. ಆಮೇಲೆ ಯೇಸು ಕ್ರಿಸ್ತರು ದೇವರು ಅಲ್ಲ. ಯಾಕೆ ದೇವರಲ್ಲ? ಯೇಸು ಕ್ರಿಸ್ತರು ದೇವರಂತ ಬೈಬಲ್ ಗ್ರಂಥದಲ್ಲಿ ಇದೆಯಲ್ಲ. ಇವನ್ ಪಾಡಿಗೊಂಡು ಮಾತಾಡ್ತಾನೆ, ಏನೇನೋ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಮನುಷ್ಯರು ತೀರ್ಪು ಮಾಡಬಾರ್ದು, ಕ್ರೈಸ್ತರು ತೀರ್ಪು ಮಾಡ್ಬಿಡ್ತಾರೆ ಅಂತೇಳಿ, ಅದು ಕೂಡ ತೀರ್ಪು ಮಾಡಬಾರ್ದು ಅಂತೇಳಿ ಬೈಬಲ್ ಗ್ರಂಥದಲ್ಲಿ ಇರುವುದರಿಂದ ಇವರು ಹೀಗೆ ಮಾತಾಡುವಂಥದ್ದು. ಅವನ ಉದ್ದೇಶ ಏನಂದ್ರೆ ತೀರ್ಪು ಮಾಡಬಾರ್ದು ಅಂದಾಗ ನೀವು ನರಕಕ್ಕೆ ಹೋಗ್ತೀರಾ ನಂಬದೆ ಹೋದ್ರೆ ಅಂತೇಳಿ ನಾವು ಮಾತಾಡ್ತಾ ಇರ್ತೀವಲ್ವ. ದೇವರ ಮಕ್ಕಳಾಗಿರುವಂತ ಕ್ರೈಸ್ತರ ಭಕ್ತರು ಅಲ್ಲಲ್ಲಿ ಮಾತಾಡ್ತಾ ಇರ್ತಾರೆ, ದೇವರನ್ನ ನಂಬದೆ ಹೋದ್ರೆ, ಭಕ್ತಿಯಿಂದ ನಡೆಯದೆ ಹೋದ್ರೆ ನೀವು ನರಕಕ್ಕೆ ಹೋಗ್ತೀರಾ ಅಂತೇಳಿ ಮಾತಾಡುವಾಗ ಅದನ್ನೊಂದು ಪಾಯಿಂಟ್ ಮಾಡ್ಕೊಂಡು ಇದೊಂದು ಹೇಳುವಂಥದ್ದು. ಒಟ್ಟಿನಲ್ಲಿ ಏನೋ ಅಂದ್ರೆ ಇವ್ರ ಉದ್ದೇಶ ಕ್ರೈಸ್ತರ ಮನಸ್ಸನ್ನ ದಾರಿ ತಪ್ಪಿಸ್ಬೇಕು ಅಂತ. ಇವಾಗೂ ಕೂಡ ಯಾವ್ದೋ ಒಂದು ಬಿಡ್ತಾರೆ, ದಿನ ಒಂದೊಂದು ಬಿಡ್ತಾ ಇರ್ತಾರೆ, ಏನ್ ಕೆಲಸ ಇಲ್ಲ, ಯಾವ್ದೋ ನೋಡ್ಕೊಂಡು ಪಟ್ಟಿ ಎಲ್ಲ ಬರೆದುಕೊಂಡು ಒಂದು ಲೀಸ್ಟ್ ಮಾಡ್ಕೊಂಡು ಏನೋ ದೊಡ್ಡ ಪಂಡಿತರು ಭಕ್ತರು ಏನೋ ಲೋಕದಲ್ಲಿ ಏನೋ ಜ್ಞಾನಿಗಳಂತೇಳಿ ಹೇಳ್ಕೊಳೋದಕ್ಕೆ ಏನೇನೋ ಮಾಡ್ತಾ ಇರ್ತಾರೆ. ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ಈ ರೀತಿ ನಡೀತಾ ಇದೆ ಬಹಳ ಕಡೆ. ಅಲ್ಲೊಬ್ರು ಇಲ್ಲೊಬ್ರು ಯಾವ್ದೋ ಒಂದು ಮಾಡ್ತಾ ಇರ್ತಾರೆ ಮೋಸ. ಅದೆಲ್ಲ ಕೂಡ ಏನಪ್ಪಾ ಅಂದ್ರೆ ಮನಸ್ಸೆಲ್ಲ ಕಿರಿಕಿರಿ ಮಾಡುವಂಥದ್ದು. ಪ್ರಶಾಂತವಾಗಿ ನಾವು ದೇವರನ್ನ ಘನಪಡಿಸಿ ಆರಾಧನೆ ಮಾಡ್ಕೊಂಡು ಹೋಗುವಾಗ ಯಾವ್ದೊಂದು ಒಬ್ಬನ್ ಬಂದು ಕಲ್ಲಿಗೆ ಒಗಿತಾ ಇರ್ತಾನೆ. ಅವಾಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಂತವುಗಳೇ ಹೆಚ್ಚಾಗಿ ನೋಡ್ತಾ ಇರ್ತಾರೆ. ನಾವು ಸತ್ಯ ಹೇಳ್ತೀವಲ್ವಾ, ಸತ್ಯ ಹೇಳುವಾಗ ಈ ವಿಡಿಯೋಗಳನ್ನ ನೋಡಿಪಾ ಕಲ್ತ್ಕೊಡ್ರಿಪ್ಪ ಅಂದಾಗ ದೊಡ್ಡದಾಗಿ ಯಾರಿಗೂ ಇಷ್ಟ ಇರಲ್ಲ. ನಮ್ಮ ಕ್ರೈಸ್ತರಿಗೆ ಏನಪ್ಪಾ ಅಂತಂದ್ರೆ
ಕುಣಿಯೋದು, ಆಮೇಲೆ ತಕತೈ ತಕತೈ ಅಂತೇಳಿ ಏನು ಕುಣಿತಾರಲ್ಲ, ಎಲ್ಲಾರನ್ನ ಕುಣಿಸ್ತಾರೆ, ನಿಲ್ಲಿಸ್ತಾರೆ ಅಂತ ಅಂದ್ರೆ ತುಂಬಾ ಇಷ್ಟ ಆಗತ್ತೆ ಇವ್ರಿಗೆ. ಸತ್ಯ ಹೇಳಿದ್ರೆ, ದೇವ್ರ ವಾಕ್ಯ ಹೇಳಿದ್ರೆ ಇಷ್ಟ ಆಗಲ್ಲ. ಅಂತದಕ್ ನೋಡುವಾಗ ಪ್ರಿಯರ ದೇವ್ರ ಮಕ್ಳು ಲಕ್ಷಾನುಗಟ್ಲೆ ವ್ಯೂಸ್ ಇರ್ತಾರೆ, ಲಕ್ಷಾನುಗಟ್ಲೆ ಹಿಂಬಾಲಿಸ್ತಾ ಇರ್ತಾರೆ. ಸತ್ಯ ಹೇಳುವಾಗ ನೋಡೋದಕ್ಕೇನೆ ಇವ್ರಿಗೆ ಮನಸ್ಸು ಬರಲ್ಲ, ವಿಚಾರ ಮಾಡೋದಕ್ಕೂ ಮನಸ್ಸು ಬರಲ್ಲ. ಹೇಗೆ ಜನ ಹಿಂಗಿದ್ದಾರೆ, ಹಿಂಗ್ ತಯಾರಾಗ್ಬಿಟ್ಟಿದ್ದಾರೆ, ಏನ್ ಮಾಡಕ್ ಆಗಲ್ಲ ಇವ್ರಿಗೆ. ಆದ್ರೆ ಇದ್ದರಲ್ಲಿ ಸ್ವಲ್ಪ ಜನ ಇದ್ದೀವಲ್ವಾ, ಇದ್ದಂತ ನಾವ್ ಏನ್ ಮಾಡ್ಬೇಕಂದ್ರೆ ಜಾಗೃತಿಯಿಂದ ಜೀವಿಸ್ಬೇಕು, ಭಕ್ತಿಯಿಂದ ಜೀವಿಸ್ಬೇಕು, ಶ್ರದ್ಧೆಯಿಂದ ಜೀವಿಸ್ಬೇಕು. ಇವ್ ನೋಡಿ, ಲೋಕಕ್ಕೆ ನೀವು ತೀರ್ಪು ಮಾಡೋರಾಗಿದ್ದೀರಾ. ಒಂದು ಕಡೆನು ತೀರ್ಪು ಮಾಡಬಾರ್ದು ಅಂತ ಹೇಳ್ತಾರೆ, ಇನ್ನೊಂದು ಕಡೆನು ತೀರ್ಪು ಮಾಡಿ ಅಂತ ಹೇಳ್ತಾರೆ. ಹೌದಲ್ವಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಇನ್ನೊಬ್ಬರ ತಪ್ಪುಗಳನ್ನ ಎಣಿಸೋದಕ್ಕೆ ನೀನ್ ಯಾರು ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಬ್ಬರನ್ನ ತಪ್ಪು ಎಣಿಸಿ ತೀರ್ಪು ಮಾಡೋದಕ್ಕೆ ನಿನ್ಗೆ ಯಾರ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಹೇಳಿರುವಂತ ಮಾತು. ಅದೇ ದೇವರು ಪವಿತ್ರಾತ್ಮನ ಪ್ರೇರಣೆಯಿಂದ ಮತ್ತೊಂದು ಕಡೆ, ನೀವು ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದೀರಲ್ಲ, ನಿಮ್ಮ ಬಳಿಯಲ್ಲಿ ಚಿಕ್ಕ ಸಮಸ್ಯೆ ಬಂದಾಗ ಅದನ್ನ ಸರಿಪಡಿಸ್ಕೊಳಕ್ ಆಗಲ್ವಾ ನಿಮ್ಗೆ? ಅಲ್ಲಿ ಏನ್ ನಡೆದಿದೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, 5ನೇ ಅಧ್ಯಾಯದಲ್ಲಿ ನಾವು ವಿಚಾರ ಮಾಡ್ಕೊಂಡ್ ಬಂದ್ರೆ, 5ನೇ ಅಧ್ಯಾಯದಲ್ಲಿ ಸಭೆಯಲ್ಲಿ ಒಂದು ವ್ಯಭಿಚಾರ ನಡೆದಿದೆ. ಕೊರಿಂಥ ಸಭೆಯಲ್ಲಿ ಪಾಪ ನಡೆದಿದೆ, ಕೊರಿಂಥ ಸಭೆಯಲ್ಲಿ ತಪ್ಪು ನಡೆದಿದೆ. ತಪ್ಪು ನಡೆದಾಗ ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ, ಹಾಗೆ ಬಿಟ್ಟಿದ್ದಾರೆ. ಎಲ್ಲರೂ ಹೋಗ್ಲಿ ಬಿಡು ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಏನ್ರಿ 5ನೇ ಅಧ್ಯಾಯ ನೋಡ್ಕೊಂಡ್ ಬರುವಾಗ ಹಾಗೆ ನೋಡ್ತಾ ಇರ್ತೀವಿ. ಅದರಲ್ಲಿ ಪ್ರಿಯರ ದೇವರ ಮುಖೇನ ಒಂದು ವಚನ ನೋಡೋಣ. 5ನೇ ಅಧ್ಯಾಯ 1ನೇ ವಚನ. ನಿಮ್ಮಲ್ಲಿ ಜಾರತ್ವ ಉಂಟೆಂಬುದು ಜನರು ಸಾಧಾರಣವಾಗಿ ಹೇಳುತ್ತಾರೆ, ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂಥ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. 2ನೇ ವಚನ ಓದಿ. ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಲ್ಲ. ಸಾಕು. ಈ ವಿಷಯದಲ್ಲಿ ಅಪೊಸ್ತಲನಾಗಿರುವಂತ ಪೌಲನು, ಅಂದ್ರೆ ಸಭೆಯಲ್ಲಿ ಘೋರವಾದಂತ ಒಂದು ಪಾಪ, ಜಾರತ್ವ. ಪ್ರಿಯರ ದೇವ್ರ ಮಕ್ಕಳಿರ, ಈ ಜಾರತ್ವ ನಡೆದಾಗ ಅಪೊಸ್ತಲ ಇರುವಂತ ಪೌಲನ್ಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಸಭೆಯಲ್ಲಿ ಖಂಡಿಸ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಬುದ್ಧಿ ಜ್ಞಾನ ಇದೆಯಾ? ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ಅರ್ಥ ಆಗಲ್ವಾ? ಇಂಥ ಜಾರತ್ವ ಬಂದು ಅನ್ಯರ ಬಳಿಯಲ್ಲಿ ಕೂಡ ನಡೆಯಲ್ಲ. ಆಗಿರುವಾಗ ಘೋರವಾದಂತ ತಪ್ಪು ನಡುವಾಗ ನೀವು ಎಚ್ಚರಿಸ್ಬೇಕಲ್ಲ, ಬುದ್ಧಿ ಮಾತನ್ನ ಹೇಳ್ಬೇಕಲ್ಲ. ನೀವು ಲೋಕಕ್ಕೆ ತೀರ್ಪು ಮಾಡೋರಿದ್ದೀರಾ. 6ನೇ ಅಧ್ಯಾಯದಲ್ಲಿ ನೋಡುವಾಗ ನೀವು ಲೋಕಕ್ಕೆ ತೀರ್ಪು ಮಾಡೋರು ಇದ್ದೀರಾ. ಇಂಥ ವಿಷಯಗಳನ್ನು ನೀವು ಮಾತಾಡಕ್ ಆಗಲ್ವಾ? ಸರಿಪಡಿಸಕ್ ಆಗಲ್ವಾ? ಪ್ರಿಯರ ದೇವ್ರ ಮಕ್ಕಳೇ, ಈಗಿನ ಕಾಲದಲ್ಲಿ ಯಾರಾದ್ರೂ ಎಚ್ಚರಿಕೆ ಮಾತು ಹೇಳಿದ್ರೆ ಸರಿಪಡಿಸ್ಕೊಳ್ಳುವಂತ ಮನುಷ್ಯ ಇಲ್ಲ ರೀ. ಸರಿಪಡಿಸ್ಕೊಳ್ಳೋರಿಲ್ಲ. ಏನಂತ ತಪ್ಪು ಮಾಡ್ತೀನಿ, ನೀನ್ ಯಾರು ಕೇಳೋದಕ್ಕೆ? ನಾನು ಹೀಗೆ ಇರ್ತೀನಿ, ನನ್ನ ಸ್ವಭಾವ ಇಷ್ಟೇ, ಯಾರ ಬಗ್ಗೆ ನನ್ಗೆ ಬೇಕಾಗಿಲ್ಲ. ಸಭೆ ಏನಾದ್ರೆ ನನಗೇನು ಅಂದ್ರೆ ಹೊರಗಡೆ ಬಗ್ಗೆ ಅಲ್ಲ. ಕೆಲವು ಕಡೆ ಸಭೆಗಳಲ್ಲೇ ಇಂಥ ತಪ್ಪುಗಳು ನಡೀತಾ ಇರುತ್ತೆ, ಸಭೆಗಳಲ್ಲಿ ಇಂಥ ಪಾಪಗಳು ನಡೀತಾ ಇರುತ್ತೆ. ನಡೆದಾಗ ಯಾರೇನಾದ್ರೂ ನನಗೆ ಆಗ್ಬೇಕು, ಯಾರು ಏನಂದ್ಕೊಂಡ್ರೆ ನನಗೇನು, ನಾನು ಹೀಗೆ ಇರ್ತೀನಿ, ನಾನು ಹೀಗೆ ಮಾಡ್ತೀನಿ, ನನ್ನ ಸ್ವಭಾವ ಇಷ್ಟೇ. ಅಂದ್ರೆ ಎಷ್ಟು ಬಂಡಕ್ ಬಿದ್ದಿದ್ದಾರೆ ಜನ ಅಂತ ನೋಡುವಾಗ ಬಹಳ ಸರಿಲ್ಲ ರೀ. ಬಂಡಕ್ ಬಿದ್ದಿದ್ದಾರೆ. ಅಂದ್ರೆ ಒಂದು ಆತ್ಮ ಕೆಟ್ಟು ಹೋಗ್ತಾ ಇದೆ, ಒಂದು ಆತ್ಮ ದೂರ ಆಗ್ತಾ ಇದೆ ದೇವರಿಂದ, ಆ ಚಿಂತೆನೇ ಇರಲ್ಲ. ದೇವರಿಂದ ಕೆಲವು ಆತ್ಮಗಳು ದೂರ ಆಗ್ತಾ ಇವೆ, ಸಭೆಯಿಂದ ದೂರ ಆಗ್ತಾ ಇವೆ. ಇಂಥವೆಲ್ಲ ನೋಡಿದಾಗ ಅದೇನು ಚಿಂತೆ ಇರಲ್ಲ, ಏನ್ ಚಿಂತೆನೂ ಮಾಡಲ್ಲ. ಒಟ್ಟಲ್ಲಿ ಅಸಭ್ಯವಾಗಿ ನಡ್ಕೊಳ್ತಾ ಇರ್ತಾರೆ. ಅಂತರ್ ವಿಷಯದಲ್ಲಿ ಪೌಲನ್ ಎಚ್ಚರಿಕೆ ಮಾತೇನಪ್ಪ ಅಂದ್ರೆ, ಭಕ್ತರಿಗೆ ಮತ್ತೆ ಕೂಡ ಏನಪ್ಪಾ ಅಂದ್ರೆ, ಲೋಕಕ್ಕೆ ನೀವು ತೀರ್ಪು ಮಾಡೋರು ಇದ್ದೀರಾ, ಮತ್ತೇನ್ ಮಾಡ್ಬೇಕು?
ಅಂದ್ರೆ ಎಚ್ಚರಿಸ್ಬೇಕು, ಸರಿಪಡಿಸ್ಬೇಕು, ಕೇಳದೆ ಹೋದ್ರೆ ಬಹಿಷ್ಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ನೋಡಿದವರು ಎಚ್ಚರಿಸ್ಬೇಕು, ಆಮೇಲೆ ಸರಿಪಡಿಸ್ಬೇಕು, ಕೇಳದೆ ಹೋದ್ರೆ ಬಹಿಷ್ಕರಣ ಮಾಡಿ ಅಂತ ಹೇಳ್ತಾರೆ ಪ್ರಿಯರೇ. ಈ ವಿಷಯದಲ್ಲಿ ಕೆಲವು ಪ್ರಾಂತಗಳಲ್ಲಿ ನೋಡಿ, ಅಲ್ಲೆಲ್ಲಲ್ಲಿ ಕೆಲವು ಸಭೆಗಳಲ್ಲಿ ಇಂಥ ತಪ್ಪುಗಳು ನಡೀತಾ ಇದೆ. ಯಾಕಂದ್ರೆ ಇವಾಗ ಎಲ್ಲರೂ ಹಾಗೇನೆ ಇದ್ದಾರೆ, ಅದಕ್ಕೆ ಎಲ್ಲರೂ ಕೆಲವರು ಹೊರಟು ಹೋಗ್ತಾ ಇರ್ತಾರೆ. ಏನಿದ್ರು ಪರವಾಗಿಲ್ಲ, ಜೈ ಅಂದ್ಬಿಡೋಣ ನಡೀರಿ ಅಂತ. ಅವನಿಗೆ ನಾವೀಗೆ ಒಬ್ರೇನು ಕುಡುಕರು, ಇನ್ನೊಬ್ರೇನು ವ್ಯಭಿಚಾರಿಗಳು, ಇನ್ನೊಬ್ರೇನು ಜಾರತ್ವ ಮಾಡೋರು, ಮತ್ತೊಬ್ರೇನು, ಇವೆಲ್ಲ ನೋಡುವಾಗ ಕೇಳುವಾಗ ಖುಷಿ ಖುಷಿ ಇರುತ್ತೆ. ಹಾಗೆ ಹೋಗ್ತಾ ಇರುತ್ತೆ ಸಮಾಜ. ಹೀಗಿದ್ರೆ ಪರಲೋಕಕ್ಕೆ ಹೋಗಲ್ಲ, ದೇವರ ಒಂದು ಬಳಿಗೆ ನಾವು ಸೇರಲ್ಲ. ದೇವರ ಬಳಿಗೆ ಸೇರ್ಬೇಕಾದ್ರೆ ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ, ಓಕೆ, ನಿಮ್ಮ ಒಂದು ಪರಿಶುದ್ಧತೆ ಕಾಪಾಡ್ಕೊಳ್ಬೇಕಾಗತ್ತೆ. ನೋಡಿ, ಹೊರಗಡೆ ಒಬ್ಬೊಬ್ಬನು ಒಂದೊಂದ್ ತರ ಮಾತಾಡುವಾಗ ನಾವೆಲ್ಲರೂ ಕ್ರೈಸ್ತರು ದೇವ್ರ ವಾಕ್ಯವನ್ನು ಕಲಿತಾ ಇದೀವಿ. ಕಲಿಯುವಾಗ ಪ್ರಿಯರ ದೇವ್ರ ಮಕ್ಕಳ, ಅಂತವ್ರಿಗೆ ಉತ್ತರ ಕೊಡೋದಕ್ಕೆ ನಾವು ಸಿದ್ಧರಾಗ್ಬೇಕಂದ್ರೆ ವಾಕ್ಯದಲ್ಲಿ ಪ್ರವೀಣರಾಗ್ಬೇಕು, ದೇವರ ಜ್ಞಾನದಲ್ಲಿ ಪ್ರವೀಣರಾಗ್ಬೇಕು. ಯಾರಾದ್ರೂ ಯೇಸು ಕ್ರಿಸ್ತರ ತಂಟೆಗೆ ಬಂದ್ರು, ಬೈಬಲ್ ತಂಟೆಗೆ ಬಂದಾಗ ಖಂಡಿತವಾಗಿ ಬಾಯಿ ಎತ್ತಬೇಕಾಗತ್ತೆ. ಅಂದ್ರೆ ವಾಕ್ಯಾನುಸಾರವಾಗಿ ಬಾಯಿ ಮಾತಾಡ್ಬೇಕಾಗತ್ತೆ, ನಮ್ಮ ಬಾಯಿ ಬಿಚ್ಚಬೇಕಾಗತ್ತೆ, ಸುಮ್ಮನೆ ಮೌನವಾಗಿ ಕೂತ್ಕೊಳ್ಳೋದಲ್ಲ. ಯಾಕಂದ್ರೆ ಇವಾಗ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಮೂಲಕ ಒಂದು ಕಾಲೇಜ್, ಬೈಬಲ್ ಕಾಲೇಜ್, ಏನದು, ವೇ ಟು ಹೆವೆನ್ ಬೈಬಲ್ ಕಾಲೇಜ್, ಇದರಲ್ಲಿ ವಿದ್ಯೆಯನ್ನ ಅಭ್ಯಾಸ ಮಾಡುವಂತ ಪ್ರತಿ ವಿದ್ಯಾರ್ಥಿಗಳು ವಾಕ್ಯವನ್ನ ಚೆನ್ನಾಗಿ ಕಲೀರಿ, ತಪ್ಪಾಗಿ ಮಾತಾಡಿದಾಗ ಉತ್ತರ ಕೊಡಿ ಅಷ್ಟೇ. ಅವ್ರ ಬಳಿಯಲ್ಲಿ ವಿಭೇದಗಳು ಬೇಡ, ಅವ್ರ ಬಳಿಯಲ್ಲಿ ಕಿರಿಕಿರಿ ಬೇಡ, ಏನು ಬೇಡ. ವಾಕ್ಯದ ಮೂಲಕ, ಮಗನೇ ಇಲ್ಲ ಬ್ರದರ್, ಈ ತರ ಇರುತ್ತೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಹೇಳಿ ನಾವು ಉತ್ತರ ಕೊಡುವವರಾಗಿರ್ಬೇಕು. ಆ ರೀತಿ ಪ್ರತಿಯೊಬ್ಬರು ಪ್ರೀತಿಯಿಂದ, ಅದು ಕೂಡ ಏನಪ್ಪಾ ಅಂದ್ರೆ, ಈ ಕಿರಿಕಿರಿ ಇಟ್ಕೋಬಾರ್ದು. ಕಿರಿಕಿರಿ ಯಾರು ಕೂಡ ಇಟ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಕೊನೆ ದಿನಗಳಲ್ಲಿ ಇರ್ತೀವಿ. ಕೊನೆ ದಿನಗಳಂದ್ರೆ ನಮ್ಮ ಜೀವಿತ ಕೂಡ ಸ್ವಲ್ಪ ಹತ್ತಿರವಾಗಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಲೋಕ ಟೋಟಲ್ ಪಾಪದಲ್ಲಿ ತುಂಬಿಕೊಂಡಿದೆ, ರೋಗದಲ್ಲಿದೆ, ಲೋಕನೇ ಅನಾರೋಗ್ಯದಲ್ಲಿದೆ, ಲೋಕನೇ ಪಾಪದಲ್ಲಿದೆ, ಲೋಕ ನಾಶವಾಗುವಂತ ಸ್ಥಿತಿಯಲ್ಲಿದೆ, ಹೌದಲ್ವಾ? ಹಾಗಿರುವಾಗ ನಮ್ಮ ಭಕ್ತಿ, ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಬೇಕು, ಸಭೆಯನ್ನು ನಾವು ಕಾಪಾಡ್ಕೊಳ್ಬೇಕು, ಸಭೆಯಲ್ಲಿದ್ದಂತ ದೇವರ ಮಕ್ಕಳನ್ನು ನಾವು ಕಾಪಾಡ್ಕೊಳ್ಬೇಕಂದ್ರೆ ವಾಕ್ಯದ ಮೂಲಕ ಒಬ್ಬರಿಗೊಬ್ಬರು ಎಚ್ಚರಿಸ್ಕೊಳ್ಬೇಕಾಗತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡುವಾಗ, ನೀವು ಇನ್ನೊಬ್ಬರಿಗೆ ತೀರ್ಪು ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರಿಗೆ ಹೇಳಿರುವಂತ ಮಾತಪ್ಪ ಅಂತ ನೋಡುವಾಗ, ಭಕ್ತರೇ ಅಲ್ಲ, ಅಂದ್ರೆ ತಪ್ಪು ಮಾಡಿದವ್ರು ಇರ್ತಾರಲ್ಲ, ಅಲ್ಲಿ 2 ರೀತಿಯಲ್ಲಿ ಇರುತ್ತೆ. ಇವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿ ಇರುವಾಗ, ಕೊರಿಂಥೆಯಲ್ಲಿ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಏನಂತಿರುತ್ತೆ, ನೀವು ಲೋಕಕ್ಕೆ ತೀರ್ಪು ಮಾಡೋರಾಗಿದ್ದೀರಾ ಅಂತ ಹೇಳ್ತಾರೆ. ಲೋಕಕ್ಕೆ ನೀವು ತೀರ್ಪು ಮಾಡಬೇಕಂದ್ರೆ ನಿಮ್ಮಿಂದ ಲೋಕಕ್ಕೆ ತೀರ್ಪು ನಡೆಯುತ್ತೆ, ಅಂತ ಹೇಳ್ತಾರೆ. ನಿಮ್ಮಿಂದ ಲೋಕಕ್ಕೆ ತೀರ್ಪು ನಡೆಯುತ್ತಾ? ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಪ್ರಕಾರ ತೀರ್ಪು ಮಾಡಬಾರ್ದ? ತೀರ್ಪು ಮಾಡ್ಬೇಕಾ ಮಾಡಬಾರ್ದ ಅಂತ ಎರಡು ಕ್ಲಾರಿಟಿ ನಮ್ಗೆ ಬೇಕು ವಾಕ್ಯದ ಪ್ರಕಾರ. ಮೊದಲನೇದಾಗಿ ತಿಳ್ಕೊಳ್ಳೋಣ ವಾಕ್ಯದ ಮೂಲಕ. ಅಂದ್ರೆ ಇನ್ನೊಬ್ಬರು ತಪ್ಪು ಮಾಡಿದಾಗ, ಇನ್ನೊಬ್ಬರು ಪಾಪ ಮಾಡಿದಾಗ ತೀರ್ಪು ಮಾಡೋ ಅಧಿಕಾರ ಯಾರಿಗಿರಲ್ಲ? ತಪ್ಪು ಮಾಡಿದವರಿಗೆ ಅಧಿಕಾರ ಇರಲ್ಲ. ಯಾರಿಗೆ ಅಧಿಕಾರ ಇರಲ್ಲ ಹೇಳಿ? ಇವಾಗ ನಾನು ಕುಡುಕ ಅಂತ ತಿಳ್ಕೊಳ್ಳಿ. ನಾನು ಕುಡಿತಾ ಇದ್ದೀನಿ, ಆದ್ರೆ ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ. ಇನ್ನೊಬ್ಬ ಕುಡುಕ, ನಾನು ಕುಡುಕ, ಇನ್ನೊಬ್ಬನು ಕುಡುಕ. ಇವಾಗ ನಾನು ಕುಡಿದು ಕುಡುಕನಾಗಿ ಪ್ರಾರ್ಥನೆಗೆ ಹೋಗುವಾಗ ಇನ್ನೊಬ್ಬನು ಕುಡಿದಿದ್ದನ್ನ ನಾನು ನೋಡಿರ್ತೀನಿ. ಅವನು ಕುಡಿತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ಕುಡಿತಾ ಇದ್ದಾನೆ, ದೇವರ ಪ್ರಾರ್ಥನೆಗೆ ಬರ್ತಾ ಇದ್ದಾನೆ, ಕುಡಿತಾ ಇದ್ದಾನೆ ಅಂತೇಳಿ ಹೇಳಿದ್ರೆ ಹೇಗಿರುತ್ತೆ ಅವಾಗ? ನಾನು ಹೇಳಿದ್ರೆ ಅಂದ್ರೆ ನಾನೊಬ್ಬ ಕುಡುಕನಂತ ತಿಳ್ಕೊಳ್ಳೋಣ. ನಾನೊಬ್ಬ ಕುಡುಕ, ಇನ್ನೊಬ್ಬ ಕುಡುಕನಿಗೆ ನಾನು ಹೇಳ್ಬೋದಾ? ಏನಾಗುತ್ತೆ ಅದು? ಅಂತವ್ರಿಗೆ ಮಾತು ಹೇಳ್ತಾರೆ ದೇವ್ರು ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ.
ಆದುದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷ ಎಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯ್ತು. ಮತ್ತೊಬ್ಬರಲ್ಲಿ ದೋಷ ಎಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ, ಆ ದೋಷಗಳನ್ನೇ ನಡೆಸುತ್ತೀಯಲ್ಲ ಅಂತಂದ್ರೆ ನೀನು ಕೂಡ ಅದೇ ಪಾಪದಲ್ಲಿದ್ದೀಯಲ್ಲ, ನೀನು ಕೂಡ ಅದೇ ತಪ್ಪನ್ನ ಮಾಡ್ತಾ ಇದೀಯಲ್ಲ. ಇವ್ ನೋಡಿ, ಜಾರತ್ವ ಮಾಡೋನು ಹೋಗಿ ನೀನ್ ಜಾರತ್ವ ಮಾಡ್ತಾ ಇದೀಯ, ನೀನ್ ಪಾಪ ಮಾಡ್ತಾ ಇದ್ದೀನಿ ಅಂತ ಅನ್ಬೋದ? ಅನ್ಬಾರ್ದು. ತಪ್ಪು ಮಾಡಿದವನಿಗೆ ಅಧಿಕಾರ ಇರಲ್ಲ, ತಪ್ಪು ಮಾಡಿದವನಿಗೆ ಅಧಿಕಾರ ಇರಲ್ಲ ಪ್ರಿಯರ. ಈ ಸಮಾಜದಲ್ಲಿ ಯಾರಾದ್ರೂ ತಪ್ಪು ಮಾಡ್ತಾರ ಅಂತ ತಿಳ್ಕೊಳ್ಳಿ, ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ, ಕುಡಿದಾಗ, ವ್ಯಭಿಚಾರದಲ್ಲಿದ್ದಾಗ, ಜಾರತ್ವದಲ್ಲಿದ್ದಾಗ ನೀನ್ ಜಾರತ್ವ ಮಾಡ್ತಾ ಇದೀಯ, ನೀನ್ ಹಾಗೆ ಹೀಗೆ ಅಂತ ಹೇಳುವಂತ ಅಧಿಕಾರ ಇರಲ್ಲ. ಇವನು ಜಾರತ್ವ ಮಾಡ್ತಾ ಇದ್ದಾನೆ, ಅವನು ಜಾರತ್ವ ಮಾಡ್ತಾ ಇದ್ದಾನೆ, ಇವನು ಕುಡಿತಾ ಇದ್ದಾನೆ, ಅವನು ಕುಡಿತಾ ಇದ್ದಾನೆ. ಕುಡುಕ ಇನ್ನೊಬ್ಬ ಕುಡುಕನಿಗೆ ತೀರ್ಪು ಮಾಡಕ್ಕಾಗತ್ತ? ಜಾರತ್ವ ಮಾಡೋನು ಇನ್ನೊಬ್ಬ ಜಾರತ್ವ ಮಾಡೋನಿಗೆ ತೀರ್ಪು ಮಾಡಕ್ಕಾಗತ್ತ? ಆಗಲ್ಲ. ಅದು ತಪ್ಪು. ಅದೇ ಹೇಳ್ತಾ ಇದ್ದಾರೆ, ಇನ್ನೊಬ್ಬನಿಗೆ ತೀರ್ಪು ಮಾಡ್ತಾ ಇದ್ದಿದ್ರೆ ನೀನು ಕೂಡ ಅದೇ ತಪ್ಪಿನಲ್ಲಿದ್ದೀಯ, ನೀನು ಕೂಡ ಅದೇ ತಪ್ಪಿನಲ್ಲಿದ್ದೀಯ. ಆಗಿರುವಾಗ ಮತ್ತೆ ರೋಮಪುರದವ್ರಿಗೆ, ಕೊರಿಂಥದವ್ರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಲೋಕಕ್ಕೆ ತೀರ್ಪು ಮಾಡೋರು ಆಗಿದ್ದೀರಲ್ಲ, ನಿಮ್ಮ ಬಳಿಯಲ್ಲಿ ಇಂಥ ತಪ್ಪುಗಳು ನಡೆದಾಗ ಇವ್ರನ್ನ ಸರಿ ಮಾಡಕ್ ಆಗಲ್ವ ನಿಮ್ಗೆ? ಇಷ್ಟು ಚಿಕ್ಕ ವಿಷಯಗಳನ್ನ ನೀವು ತೀರ್ಪು ಮಾಡಿ ಸರಿ ಮಾಡಕ್ ಆಗಲ್ವ ಅಂತಂದ್ರೆ ಅವ್ರು ಅವ್ರು ಯಾರು ಅಂತ ನೋಡುವಾಗ ಏನ್ರಿ, ನಿಜವಾದ ಕ್ರೈಸ್ತರಿಗೆ ಹೇಳುವಂತ ಮಾತು ಅಂದ್ರೆ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಭಕ್ತರಿರ್ತಾರೆ, ಹಿರಿಯರು ಭಕ್ತರು ಒಳ್ಳೆಯವರು ಇರ್ತಾರೆ. ಒಳ್ಳೆಯವರಿಗೆ ಅದು ವರ್ತಿಸುತ್ತೆ. ವಾಕ್ಯಾನುಸಾರವಾಗಿ ಯಾರು ನಡೀತಾರೋ ಅವ್ರಿಗೆ ಈ ಮಾತು ವರ್ತಿಸುತ್ತೆ. ವಾಕ್ಯಾನುಸಾರವಾಗಿ ಇರ್ಬೇಕು. ವಾಕ್ಯಾನುಸಾರವಾಗಿ ಇಲ್ಲದೆ ಹೋದ್ರೆ ವರ್ತಿಸಲ್ಲ. ಮತ್ತೆ ಅದು ವಾಕ್ಯಾನುಸಾರವಾಗಿ ಇಲ್ಲದೆ ಹೋದ್ರೆ, ಯಥಾರ್ಥವಾಗಿ ನಡೆಯದೆ ಹೋದ್ರೆ, ಪರಿಶುದ್ಧರಾಗಿ ಜೀವಿಸೋದು ಹೋದ್ರೆ ಇದು ವರ್ತಿಸಲ್ಲ, ನಮ್ಗೆ ವರ್ತಿಸಲ್ಲ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಲೋಕದಲ್ಲಿ ನಾವು ತೀರ್ಪು ಮಾಡ್ಬೇಕಂದ್ರೆ ದೇವರ ವಾಕ್ಯಗಳನ್ನ ಹಿಡಿದುಕೊಂಡು, ಎರಡನೇದಾಗಿ ಸಭೆಯಲ್ಲಿ ಯಾರಾದ್ರೂ ತಪ್ಪು ಮಾಡಿದಾಗ ಖಂಡಿಸ್ಬೇಕಂದಾಗ ಪ್ರಿಯರೇ, ಅಧಿಕಾರ ದೇವ್ರು ಕೊಡ್ತಾರೆ. ಯಾರಿಗೆ ಅಧಿಕಾರ? ಸರಿ, ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ, ಕ್ಷಮಿಸ್ಬೇಕು, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ ಓದಿಪ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನಾನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತಿಟ್ಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಸಾಕು ನೋಡಿದ್ರೆ, ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಂಡಿದ್ದಾರೆ. ಅಂದ್ರೆ ಯಾರಿಗೆ ಈ ಅಧಿಕಾರ ಕೊಡ್ತಾರೆ ಹೇಳಿ? ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಸಮಯದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶ ಮಾಡುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಖಂಡಿಸು, ಗದರಿಸು, ಎಚ್ಚರಿಸು. ಯಾರು ಹೇಳುವಂಥದ್ದಪ್ಪ ಅಂದ್ರೆ ತಿಮೋತಿಯನಿಗೆ.
ಅವನು ಅಪೊಸ್ತಲನಾಗಿರುವಂತ ಪೌಲನು ತನ್ನ ಶಿಷ್ಯನಾಗಿರುವಂತ ತಿಮೋತಿಗೆ ಈ ಮಾತನ್ನ ಹೇಳುವಂಥದ್ದು. ಅಂದ್ರೆ ತಿಮೋತಿ ಹೇಗಿದ್ದಾರೆ? ಯಥಾರ್ಥನಾದಂತ ಭಕ್ತನ. ಅಂದ್ರೆ ಕೆಲವರು ಭಕ್ತರಿದ್ದಾರ, ಒಳ್ಳೆ ಭಕ್ತರಿದ್ದಾರ, ಒಳ್ಳೆ ಭಕ್ತರ ಅಂದ್ರೆ ದೇವರಂದ್ರೆ ಇಷ್ಟಪಡೋರು, ದೇವರಿಗೆ ಒಳಪಡೋರು, ತಮ್ಮ ಬದುಕುಗಳನ್ನ ಸರಿದಿದ್ದುಕೊಂಡು, ತಮ್ಮ ಬದುಕುಗಳನ್ನ ಸರಿಪಡಿಸಿಕೊಂಡು ಈ ಲೋಕದಲ್ಲಿ ಉನ್ನತರಾಗಿ ಯಥಾರ್ಥರಾಗಿ ಬದುಕುವಂತ ನೀತಿವಂತರು ಇದ್ದಾರೆ ಇಲ್ವಾ? ಅಂತ ನೀತಿವಂತರು ಹೇಳುವಂತ ಮಾತೇನಪ್ಪ ಅಂತ ನೋಡುವಾಗ, ಖಂಡಿಸು, ಎಚ್ಚರಿಸು, ಗದರಿಸು. ಕೇಳೋರು ನೀನ್ ಮಾಡು. ಯಾಕಂದ್ರೆ ನೀನ್ ಯಥಾರ್ಥವಾಗಿದ್ರೆ ಖಂಡಿತವಾಗಿ ಅದು ಕೆಲಸ ಮಾಡುತ್ತೆ ವಾಕ್ಯ. ನಾವು ಯಥಾರ್ಥವಾಗಿ ಇಲ್ಲದೆ ಹೋದ್ರೆ ಆ ಮಾತು ಏನಪ್ಪಾ ಅಂದ್ರೆ ರಿಪೀಟ್ ನಮ್ಗೇನೆ ಅದು ತೋರಿಸುತ್ತಾರೆ. ರಿಪೀಟ್ ಅಂದ್ರೆ ನಾವ್ ಏನ್ ಹೇಳಿದ್ರು, ಜನರ ಮಧ್ಯದಲ್ಲಿ ಏನ್ ಹೇಳಿದ್ರು ಕೂಡ ನಾವು ಯಥಾರ್ಥವಾಗಿ ನಡೆಯದೇ ಹೋದ್ರೆ ಆ ವಾಕ್ಯ ಏನ್ ಹೇಳಿದ್ವಿ ಅದು ರಿಪೀಟ್ ಆಗಿ ನಮ್ಗೆ ಸಾಕ್ಷಿ ಕೊಡುತ್ತೆ ನಮ್ಮ ಹೃದಯಕ್ಕೆ. ಲೋ ಮಗನೇ, ನೀನೇ ತಪ್ಪು ಮಾಡ್ತಾ ಇದ್ದೆ, ನೀನ್ ಏನ್ ಕಣೋ ಹೇಳ್ತೀಯ. ಕೆಲವರು ಬಂಡ್ರು ಪ್ರೇಯರ್ ಹೆಂಗಿರ್ತಾರಪ್ಪ ಅಂದ್ರೆ ಮಾಡೋದೆಲ್ಲ ತಪ್ಪುಗಳನ್ನ ಮಾಡ್ತಾರೆ, ಎಲ್ಲ ಕೂಡ ಬದಿಗಿಡ್ತಾರೆ. ಆಮೇಲೆ ಬಂದು ವಾಕ್ಯ ಹೇಳುವಾಗ ದೊಡ್ಡ ಪರಿಶುದ್ಧರಾಗಿ ಕಾಣ್ತಾರೆ, ಒಳ್ಳೆಯವರಾಗಿ ಕಾಣೋದಕ್ಕೆ ಪ್ರಯತ್ನ ಮಾಡ್ತಾರೆ. ಲೋಕದಲ್ಲಿ ತುಂಬಾ ಜನ ಹಾಗಿದ್ದಾರೆ ಪ್ರೇಯರ್, ಲೋಕದಲ್ಲಿ ತುಂಬಾ ಜನ ಹಾಗೆ ಇದ್ದಾರೆ. ಆದ್ರೆ ಜಾಗ್ರತೆಯಿಂದ ನಾವ್ ಇರ್ಬೇಕಾಗಿತ್ತು. ಮೊಟ್ಟ ಮೊದಲು ಏನಪ್ಪಾ ಅಂದ್ರೆ ಭಕ್ತರು ನಾವು ತುಂಬಾ ಜಾಗ್ರತೆಯಿಂದ ಇರ್ಬೇಕು. ಯಾಕಂದ್ರೆ ಕೊನೆ ಕಾಲದಲ್ಲಿ ಇದ್ದೀವಿ. ಯಾವಾಗ ನಾವು ಸತ್ತು ಹೋಗ್ತೀವಿ ಗೊತ್ತಿಲ್ಲ, ಯಾವಾಗ ನಾವು ಈ ಜೀವಿತ ಕಾಲ ಮುಗಿದುಕೊಂಡು ಹೋಗ್ತೀವೋ ಗೊತ್ತಿಲ್ಲ ಪ್ರಿಯರೇ. ನಾವು ಜಾಗ್ರತೆಯಿಂದ ಇರ್ಬೇಕು, ಶ್ರದ್ಧೆಯಿಂದ ಇರ್ಬೇಕು, ಭಕ್ತಿಯಿಂದ ಇರ್ಬೇಕು. ಯಾರಾದ್ರೂ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದಾಗ, ತಪ್ಪು ನಡೆದಾಗ, ನೋಡಿದಾಗ ನಾವ್ ಏನಪ್ಪಾ ಅಂದ್ರೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಸರಿಪಡಿಸಿಲ್ಲ ಅಂದ್ರೆ ದೇವ್ರಿಗೆ ಒಪ್ಪಿಸ್ಕೊಳ್ಬೇಕಾಗತ್ತೆ ಪ್ರಿಯ, ಜಾಗ್ರತೆ ಪಡ್ಬೇಕಾಗತ್ತೆ. ಓಕೆ, ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ತೀರ್ಪು ಮಾಡುವಂತ ವಿಷಯ, ಎರಡು ವಿಷಯದಲ್ಲಿ ಒಂದು ನೋಡುವಾಗ, ಒಂದು ಏನಪ್ಪಾ ಅಂದ್ರೆ ಭೌತಿಕವಾಗಿ ಯಾರಾದ್ರೂ ತಪ್ಪು ಮಾಡಿದಾಗ ಆ ತಪ್ಪು ಮಾಡಿದಂತ ವ್ಯಕ್ತಿ ತೀರ್ಪು ಮಾಡೋ ಅಧಿಕಾರ ಇರಲ್ಲ. ಯಾರಿಗೆ ಅಧಿಕಾರ ಇರಲ್ಲ? ತಪ್ಪು ಮಾಡಿರುವಂತ ವ್ಯಕ್ತಿ ಇದ್ರೆ ಇನ್ನೊಬ್ಬ ತಪ್ಪು ಮಾಡಿದವನಿಗೆ ತೀರ್ಪು ಮಾಡುವಂತ ಅಧಿಕಾರ ಇರಲ್ಲ. ಮತ್ತೆ ಯಾರಿಗೆ ಅಧಿಕಾರ ಇರುತ್ತೆ ಅಂತ ನೋಡುವಾಗ, ಖಂಡಿಸುವಂತ ಅಧಿಕಾರ, ಗದರಿಸುವಂತ ಅಧಿಕಾರ, ಎಚ್ಚರಿಸುವಂತ ಅಧಿಕಾರ, ಹೇಳುವಂತ ಅಧಿಕಾರ ಯಥಾರ್ಥವಾದಂತ ಭಕ್ತರಿಗೆ ಇರುತ್ತೆ ಪ್ರಿಯರೇ. ಮತ್ತೆ ಯಥಾರ್ಥವಾದಂತ ಭಕ್ತರಾಗಿ ನಾವು ನಡ್ಕೊಳ್ತಾ ಇದ್ದೀವ, ಯಥಾರ್ಥವಾದಂತ ಭಕ್ತರಾಗಿ ನಾವು ಜೀವಿಸ್ತಾ ಇದ್ದೀವ, ಅದೇ ತಾನೇ ನಾವು ಪ್ರಯತ್ನ ಮಾಡ್ಬೇಕಂತ ಹೇಳ್ತಾ ಇದೀವಿ. ಅವಾಗ್ಲಿದ್ ಏನಪ್ಪಾ ಅಂದ್ರೆ ನಾವು ಆತ್ಮಿಕವಾಗಿ ಬೆಳಿಬೇಕು. ನಮ್ಮಲ್ಲಿ ಏನಾದ್ರೂ ತಪ್ಪಿದ್ರೆ ದೇವರ ಬಳಿಯಲ್ಲಿ ಹೋಗಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಸರಿಪಡಿಸ್ಕೋಬೇಕು. ದೇವರ ಹತ್ರ ಕ್ಷಮಾಪಣೆ ಕೋರ್ಬೇಕಲ್ಲ. ಕ್ಷಮಾಪಣೆ ಪಡೆದುಕೊಂಡು ಸರಿಪಡಿಸ್ಕೊಂಡು ಇನ್ಮೇಲೆ ತಪ್ಪು ಮಾಡದೆ ಉನ್ನತರಾಗಿ ಜೀವಿಸೋದಕ್ಕೆ ನಾವು ಮುಂದೆ ಪ್ರಯಾಣ ಮಾಡ್ಬೇಕಲ್ಲ, ಮುಂದೆ ಹೋಗ್ಬೇಕಲ್ಲ ಪ್ರೇರೆ, ಅಲ್ಲೇ ನಿಂತ್ಕೊಳ್ಳೋದಲ್ಲ. ಯಾಕಂದ್ರೆ ನಾವು ದಿನದಿನಕ್ಕೆ ಆತ್ಮಿಕವಾಗಿ ಬೆಳಿಬೇಕು. ನಾವೆಲ್ಲರೂ ಕೂಡ ಉನ್ನತರಾಗಿ ಬೆಳಿಬೇಕು. ನಮ್ಮನ್ನು ನೋಡಿ ಇನ್ನೊಬ್ರು ಕೂಡ ಸಭೆಗೆ ಬರಬೇಕು. ಇನ್ನು ಕೆಲವರು ಇರ್ತಾರೆ ಪ್ರೇರೆ, ಹೇಗಿರ್ತಾರಪ್ಪ ಅಂತ ನೋಡುವಾಗ, ಅವ್ರು ಮಾತಾಡುವಂತ ವಿಧಾನ ನೋಡಿ ಇನ್ನೊಂದು ಹೊಸಬ್ರು ಯಾರು ಕೂಡ ಬರೋದಕ್ಕೆ ಕೂಡ ಇಷ್ಟಪಡಲ್ಲ. ಹಾಗಲ್ಲ, ನಾವು ಮಾತಾಡುವಾಗ ಇವರೇ ಹೀಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಇವರೇ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಸಭೆ ಹೇಗಿರುತ್ತೆ ನೋಡೋಣ ಅಂತೇಳಿ ಸಭೆಗೆ ಬರಬೇಕು. ಸಭೆಗೆ ಬಂದು ಸಭೆಯ ಸಹವಾಸ ಇರಬೇಕು. ಎರಡನೇದಾಗಿ ಆತ್ಮಿಕವಾಗಿ ಬೆಳಿಬೇಕು. ಆ ಪ್ರಯತ್ನ ಪ್ರತಿಯೊಬ್ಬರು ಮಾಡ್ಬೇಕು. ನಮ್ಮಲ್ಲಿ ಏನಾದ್ರೂ ತಪ್ಪುಗಳಿದ್ದಾಗ ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು ಮೊದಲನೇದಾಗಿ. ಯಾಕಂದ್ರೆ ಈ ಲೋಕದಲ್ಲಿ ಪಾಪ ತುಂಬಿಕೊಂಡಿದೆ, ಅನ್ಯಾಯ ತುಂಬಿಕೊಂಡಿರುವಂತ ಲೋಕದಲ್ಲಿ, ಪಾಪದ ಇರುವಂತ ಲೋಕದಲ್ಲಿ, ಜಾರತ್ವ ತುಂಬಿರುವಂತ ಈ ಲೋಕದಲ್ಲಿ ನಾವ್ ಇದ್ದಾಗ ನಿಷ್ಕಳಂಕರಾಗಿ ಜೀವಿಸ್ಬೇಕು, ಯಥಾರ್ಥರಾಗಿ ಜೀವಿಸ್ಬೇಕು, ಭಕ್ತರಾಗಿ ಜೀವಿಸ್ಬೇಕು, ಪರಿಶುದ್ಧರಾಗಿ ಜೀವಿಸ್ಬೇಕು. ಅದು ಯೇಸು ಕ್ರಿಸ್ತರು ಮಾಡಿದ್ದಾರೆ. ಅದೇ ಪ್ರಕಾರ ಪ್ರತಿ ಭಕ್ತರು 1ನೇ ಶತಮಾನದಲ್ಲಿ ಪ್ರತಿ ಭಕ್ತರು ಹಾಗೆ ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ. ನಾವು ಕೂಡ ಒಳ್ಳೆ ರೀತಿಯಿಂದ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಪೌಲನು ಹೇಳುವಂತ ತಿಮೋತಿಯನಿಗೆ, ಮಗನೇ ನೀನ್ ಜಾಗ್ರತೆ, ನೀನ್ ಎಚ್ಚರಿಕೆಯಾಗಿರು. ನೀನು ಸಮಯ ಇದ್ದಾಗ್ಲೂ ಸಮಯ ಇಲ್ಲದೆ ಇದ್ದಾಗ್ಲೂ ಸುವಾರ್ತೆ ಸಾರು, ಇದನ್ನ ಬಿಡ್ಬೇಡ. ಎರಡನೇದಾಗಿ ಯಾರಾದ್ರೂ ಸಭೆಯಲ್ಲಿ ತಪ್ಪು ಮಾಡಿದಾಗ ನೀನ್ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದ್ರೆ ಜನ ಕೆಟ್ಟೋಗಿದ್ದಾರೆ. ಅವಾಗ ಹೇಗಿದ್ದಾರೆ ನೋಡಿ ಪ್ರಿಯರೇ, ಅವಾಗೇ ಇರುವಂತ ಜನ ಹೇಗಿದ್ದಾರಪ್ಪ ಅಂತ ನೋಡುವಾಗ,
ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿ ಉಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನ ಕೇಳುವುದಕ್ಕೆ ಹೋಗುವರು. ಕಲ್ಪನಾ ಕಥೆಗಳು ಅಂದ್ರೆ ಕಲ್ಪನೆಯಿಂದ ಕಥೆಗಳಾಗಿ ಹೇಳಿದರೆ ತುಂಬಾ ಇಷ್ಟಪಡ್ತಾರೆ, ತುಂಬಾ ಜನ ಹೋಗ್ತಾರೆ. ಅದಕ್ಕೆ ಇವಾಗ ಸೇವಕರು ಹೊಸ ಸುದ್ದಿಯನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವರು ಏನಪ್ಪಾ ಅಂದ್ರೆ ಕಥೆಗಳನ್ನ ಪ್ರಾರಂಭ ಮಾಡಿರ್ತಾರೆ. ಕಥೆಗಳು, ಈ ಕಥೆಗಳು ಹೇಗಿರುತ್ತಪ್ಪ ಅಂದ್ರೆ ಅವ್ರಿಗೆ ಅನುಕೂಲ ರೀತಿಯಲ್ಲಿ. ಎರಡನೇದಾಗಿ ಸಾಕ್ಷಿಗಳು ಹೆಂಗಿರುತ್ತಪ್ಪ ಅಂತಂದ್ರೆ ಇವರು ಊಹೆ ಮಾಡುವಂಥದ್ದು. ಎಂತೆಂತ ಊಹೆ ನಡೀತಾ ಇದೆಯಪ್ಪ ಅಂದ್ರೆ, ಒಬ್ಬ ತಾಯಿ ಏನಪ್ಪಾ ಅಂದ್ರೆ ವಾಕ್ಯ ಹೇಳುವಾಗ ದೇವ್ರ ಬಗ್ಗೆ ಸಾಕ್ಷಿ ಕೊಡೋದು. ಎಂತ ಸಾಕ್ಷಿ ಅಂದ್ರೆ, ನನ್ನ ಅಕೌಂಟ್ ಅಲ್ಲಿ ದುಡ್ಡು ಇರ್ಲಿಲ್ಲ, ನಾನು ATM ಕಾರ್ಡ್ ತಗೊಂಡು ATM ಹೋದೆ, ದುಡ್ಡೇ ಇರ್ಲಿಲ್ಲ, ನಾನು ಯೇಸು ಸ್ವಾಮಿಗೆ ಹೇಳ್ಬಿಟ್ಟೆ ದುಡ್ಡಿಲ್ಲ, ದುಡ್ಡು ಹಾಕಿವಾಗ. ಈಕೆ ಓದ್ಲಂತೆ, ಡ್ರಾ ಮಾಡ್ಲಂತೆ, ತಕ್ಷಣ ₹1,00,000 ದುಡ್ಡು ಬಂತಂತೆ. ಸಾಕ್ಷಿ. ಆಮೇಲೆ ಎಂತೆಂತ ಹುಚ್ಚುಚ್ಚು ಸಾಕ್ಷಿಗಳು ಪ್ರಿಯರೇ. ಅದು ಅವ್ರು ಹೇಳೋ ರೀತಿಯಲ್ಲಿ ನೋಡುವಾಗ ಇನ್ನೊಬ್ರು ಕೂಡ ನಂಬಬೇಕು, ಆ ರೀತಿ ಇರುತ್ತೆ. ನಾಟಕ ಚೆನ್ನಾಗಿ ಕಲ್ತು ಬಿಟ್ಟಿದ್ದಾರೆ ಇವರೆಲ್ಲರೂ. ನಟನೆ ಆ ರೀತಿ ಇದ್ದಾರೆ. ಏನ್ ಹೇಳ್ಬೇಕು, ಅಡಿಗೆ ಮಾಡುವಾಗ ನಮ್ಮ ಯೇಸು ಪ್ರಭು ಹತ್ರ ನಾನು ಕೇಳ್ಕೊಂಡೆ, ಏನಪ್ಪಾ ಇನ್ನೊಬ್ಬಕ್ಕೆ ಸಾಕ್ಷಿ, ಎಂತ ಸಾಕ್ಷಿಯಪ್ಪ ಅಂದ್ರೆ, ನಾನು ಅಡಿಗೆ ಮಾಡುವಾಗ ಉಪ್ಪಿರ್ಲಿಲ್ಲ, ಯೇಸು ಸ್ವಾಮಿ ಹೇಳಿಲ್ಲಂತೆ, ಕರೆಕ್ಟ್ ಆಗಿ ಉಪ್ಪು ಹಾಕೊಟ್ರಂತೆ ಅಡಿಗೆ. ಯಾಕಂದ್ರೆ ತನ್ನ ಗಂಡನಿಗೆ ಈಕೆ ಅಡಿಗೆ ಕೊಡಬೇಕು, ಊಟ ಕೊಡೋದಕ್ಕೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದೆ, ನನ್ನ ಗಂಡ ಚೆನ್ನಾಗಿ ಊಟ ಮಾಡ್ಬೇಕು, ನೋಡಿ ಸ್ವಾಮಿ, ಯೇಸು ಸ್ವಾಮಿ ನೀವೇ ನೋಡ್ಕೋಬೇಕು, ಕರೆಕ್ಟ್ ಆಗಿ ಉಪ್ಪು ಖಾರ ಕರೆಕ್ಟ್ ಆಗಿರ್ಬೇಕು, ಅದೇನಿದೆ ನೀವೇ ನೋಡ್ಕೋಬೇಕಷ್ಟೇ. ಈ ತರ ಹೇಳಿದ್ರಂತೆ. ಅವ್ರು ಬಂದು ಎಲ್ಲ ಕರೆಕ್ಟ್ ಆಗಿ ಕೊಟ್ರಂತೆ, ಗಂಡ ಊಟ ಮಾಡಿದ್ನಂತೆ. ಇದು ಸಭೆಯಲ್ಲಿ ಸಾಕ್ಷಿಗಳು. ಇವರೆಲ್ಲರಿಗೆ ಕಠಿಣವಾದ ತೀರ್ಪು ಇರಲ್ಲ ಅಂತೀರ? ಮಾಮೂಲಾಗಿರಲ್ಲ, ಇವ್ರಿಗೆ ಕಠಿಣವಾದ ತೀರ್ಪು ಇರುತ್ತೆ. ಅಲ್ಲ, ನನ್ನನ್ನು ಹೇಗೆ ಬಳಸ್ಕೊಳ್ತೀರಾ ನೀವು? ಹೇಗೆ ಬಳಸ್ಕೊಳ್ತೀರಾ? ಅಷ್ಟು ಚೀಪಾಗಿ ಬಳಸ್ಕೊಳ್ತೀರಾ? ನಿನ್ ಗಂಡನಿಗೋಸ್ಕರ ನಾನು ಉಪ್ಪು ಹಾಕ್ಲಾ ಪಟ್ಟಂದು ಬಿಡ್ತೀನಿ ಅಂತ. ನಿನ್ ಗಂಡನ ಊಟಗೋಸ್ಕರ ನಾನು ಉಪ್ಪು ಖಾರ ಹಾಕ್ಲಾ? ನಾನು ಏನ್ ಅನ್ಕೊಂಡಿದೀಯ? ಯಾವಾಗ ಹೇಳ್ತಾರೆ ಮಾತು? ಇವಾಗ ದೀರ್ಘ ಶಾಂತಿಯಾಗಿದ್ದಾರೆ. ಹೋಗ್ಲಿ, ಹುಚ್ಚರು ಹೆಂಗೆ ಮಾತಾಡ್ತಾರೆ ನೋಡೋಣ. ಇದೊಂದು ಹುಚ್ಚಿ, ಅದೊಂದು ಹುಚ್ಚಿ, ಅವನೊಬ್ಬ ಹುಚ್ಚ, ಏನೇನೋ ಮಾತಾಡ್ತಾರೆ, ಬಾಯಿಗೊಂದು ಮಾತಾಡ್ತಾರೆ. ಎಲ್ಲವನ್ನ ಯಾರ್ಯಾರು ಹೆಂಗೆ ಮಾತಾಡ್ತಾರೆ. ಮತ್ತೆ ದೇವ್ರು ಬರ್ದ್ಕೊಳಲ್ವಾ? ಇನ್ನೊಂದು ಗ್ರಂಥ ಇದೆಯಲ್ಲ ಪರಲೋಕದಲ್ಲಿ, ತಪ್ಪು ಮಾಡಿದಾಗ ಅದನ್ನು, ಒಳ್ಳೇದನ್ನು ಮಾಡಿದಾಗ ಇದನ್ನು, ಯಥಾರ್ಥವಾಗಿ ನಡ್ಕೊಂಡಾಗ ಇದು ಇರುತ್ತೆ, ಪಾಪಗಳು ಜಾರತ್ವಗಳು ಮಾಡಿಕೊಂಡು ಹೋದಾಗ ಅದನ್ನು ಬರ್ದಿರ್ತಾರೆ. ಅವ್ರವ್ರ ತಕ್ಕ ಪ್ರಕಾರ ಕ್ರಿಯೆಗಳು, ಅವ್ರ ಕ್ರಿಯೆಗಳ ಪ್ರಕಾರ ಏನಾಗುತ್ತಂದ್ರೆ ತೀರ್ಪಾಗತ್ತೆ. ಬಹಳ ಪ್ರತಿಫಲ ಕೊಡೋರಿಗೆ ಬಹಳ ಪ್ರತಿಫಲ ಕೊಡ್ತಾರೆ, ತೀರ್ಪು ಮಾಡೋರಿಗೆ ತೀರ್ಪು ಮಾಡ್ತಾರೆ. ಹೌದಲ್ವಾ? ಅದು ಬೇರೆ ಫೈನಲ್, ಹೌದಲ್ವಾ? ಅಂದ್ರೆ ಸಾಯುವಂತ ಸಮಯದಲ್ಲಿ ದೇವರು ತೀರ್ಪು ಮಾಡುವಂಥದ್ದು ನಡೀತದೆ. ಈ ಲೋಕದಲ್ಲಿ ಪ್ರಿಯರಾದ ದೇವ್ರ ಭಕ್ತರ ಮೂಲಕ, ಯಥಾರ್ಥವಾದಂತ ಭಕ್ತರ ಮೂಲಕ ತೀರ್ಪಾಗುತ್ತೆ, ತೀರ್ಪು ನಡೆಯುತ್ತೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ ನೋಡಿ. 32ನೇ ವಚನ, ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31, ಕ್ಷಮಿಸ್ಬೇಕು, 12:31. ಯೋಹಾನನು ಬರೆದ ಸುವಾರ್ತೆ. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲಾರನ್ನು ನನ್ನ ಬಳಿಗೆ ಎಳಕೊಳ್ಳುವೆನು ಸಾಕು ಎಂದು. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಈ ಲೋಕಕ್ಕೆ ತೀರ್ಪಾಗುತ್ತೆ. ಈಗ ಅಂದ್ರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರಿದ್ದಂತ ಆ ಕಾಲದಲ್ಲಿ ಈ ಲೋಕಕ್ಕೆ ತೀರ್ಪಾಗುತ್ತೆ. ಅಂದ್ರೆ ಇಸ್ರಾಯೇಲ್ಯರಲ್ಲಿ 12 ಮಂದಿ ಅಪೊಸ್ತಲರು ಇದ್ದಾರಲ್ಲ, ಅವ್ರ ಮೂಲಕ ಲೋಕಕ್ಕೆ ತೀರ್ಪು, ಅಂದ್ರೆ ಇಸ್ರಾಯೇಲ್ರ ಮಧ್ಯದಲ್ಲಿ ತೀರ್ಪು.
ಇಸ್ರಾಯೇಲ್ರ ಮಧ್ಯದಲ್ಲಿ ತೀರ್ಪು, ಲೋಕಕ್ಕೆ ತೀರ್ಪು. ಹೇಗ್ ತೀರ್ಪು? ಲೋಕಕ್ಕೆ ಮಾಡುವಂತ ತೀರ್ಪು ಏನು ಅಂತ ನೋಡುವಾಗ, ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಮಾಡಿರಿ ಅಂತ ಇರುತ್ತೆ. ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಮಾಡಿರಿ. ಯಾರು ರಕ್ಷಣೆ ಹೊಂದುತ್ತಾರೆ ಅಂದ್ರೆ ಯಾರು ನಂಬ್ತಾರೋ, ನಂಬಿ ದೀಕ್ಷೆ ಸ್ಥಾನವನ್ನು ಪಡ್ಕೊಳ್ತಾರೋ, ಯಥಾರ್ಥವಾಗಿ ಯಾರು ಜೀವಿಸ್ತಾರೋ ಅವ್ರಿಗೆ ಏನ್ ಸಿಗುತ್ತೆ? ಅವ್ರಿಗೆ ರಕ್ಷಣೆ. ನೀವು ಹೋಗಿ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡ್ಬೇಕು. ಏಸು ಕ್ರಿಸ್ತರ ಬಗ್ಗೆ. ಏಸು ಕ್ರಿಸ್ತರು ಯಾರು, ಯಾಕೆ ಬಂದ್ರು, ಉದ್ದೇಶವೇನು? ಇವಾಗ ಇಸ್ರಾಯೇಲ್ರ ಬಳಿಯಲ್ಲಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಯ್ಯ ಅಭಿಷಕ್ತನು ಬರಬೇಕಾಗಿದೆ, ಬಂದಿದ್ದಾರೆ. ಆ ಮೆಸ್ಸಯ್ಯನ ಯೇಸು ಕ್ರಿಸ್ತರ, ಆತನ ನೀವು ಸಿಲುಬೆ ಹಾಕಿ ಕೊಂದಾಕಿದ್ದೀರಾ, ಆತನನ್ನ ನಂಬಿದ್ರೇನೆ ನಿಮ್ಗೆ ರಕ್ಷಣೆ, ಇಲ್ಲದೆ ಹೋದ್ರೆ ರಕ್ಷಣೆ ಇಲ್ಲ ಅಂತೇಳಿ ಇಸ್ರಾಯೇಲ್ರ ಬಳಿಯಲ್ಲಿ ಹೇಳುವಂಥದ್ದು. ಅನ್ಯರ ಬಳಿಯಲ್ಲಿ ಹೇಳುವಂಥದ್ದು ಏನಪ್ಪಾ ಅಂದ್ರೆ, ದೇವರನ್ನು ಕುರಿತು ಹೇಳ್ಬೇಕು. ಯೇಸು ಕ್ರಿಸ್ತರು ದೈವ ಕುಮಾರನಂತೆ ಹೇಳ್ಬೇಕು. ಯೇಸು ಕ್ರಿಸ್ತರು ಯಾರು, ಯಾಕೆ ಬಂದಿದ್ದಾರೆ, ಉದ್ದೇಶವೇನು, ಅದನ್ನು ಕೂಡ ತಿಳಿಸಿ ಹೇಳ್ಬೇಕಾಗತ್ತೆ ಅನ್ಯರ ಬಳಿಯಲ್ಲಿ. ಅಂದ್ರೆ ಇಸ್ರಾಯೇಲ್ರು ಒಂದು ಕಾಲದಲ್ಲಿ, 1ನೇ ಶತಮಾನದಲ್ಲಿ ಅಪೊಸ್ತಲರು ಹಾಗೆ ಹೇಳಿದ್ದಾರಪ್ಪ ಅಂತ ನೋಡುವಾಗ, ಹೌದು ಪ್ರಿಯರೇ, ಹಾಗೆ ಮಾತಾಡಿದ್ರು. ಇಸ್ರಾಯೇಲ್ರ ಬಳಿಯಲ್ಲಿ ಅಪೊಸ್ತಲರು ಬಹಳ ಸೇವೆ ಮಾಡಿದ್ದಾರೆ. ಅಪೊಸ್ತಲರಾಗಿರುವಂತ ಪೌಲನು ಅನ್ಯರ ಬಳಿಯಲ್ಲಿ ಹೋಗುವಾಗ ಏನ್ರಿ, ದೇವರು ಸೃಷ್ಟಿಕರ್ತನ ಬಗ್ಗೆ ಅದ್ಭುತವಾಗಿ ವಿವರಣೆ ಕೊಡ್ತಾರೆ. ನಮ್ಮ ದೇವರು ಸೃಷ್ಟಿಕರ್ತನು, ನಮ್ಮ ಎತ್ತ ತಂದೆ, ಆತನ ಮೂಲಕ ನಾವು ಹುಟ್ಟಿದ್ದೇವೆ, ನಮ್ಮೆಲ್ಲರಿಗೂ ಆತನು ತಂದೆ. ಆತನು ತನ್ನ ಪ್ರಿಯ ಕುಮಾರನ ಕಳಿಸ್ಕೊಟ್ಟಿದ್ದಾನೆ. ಈತನ ಮೂಲಕ ನಮಗೆ ರಕ್ಷಣೆ ಇದೆ, ಮೋಕ್ಷವಿದೆ, ನಿತ್ಯ ಜೀವ ಇದೆ, ಪಾಪ ಕ್ಷಮಾಪಣೆ ಇದೆ ಅಂತೇಳಿ ಎಷ್ಟು ಅದ್ಭುತವಾಗಿ ಅವರು ಮಾತಾಡ್ತಾರೆ. ಆಮೇಲೆ ಪತ್ರಿಕೆಗಳನ್ನ ಬರೀತಾರೆ. ಓಕೆ ಪ್ರಿಯರೇ, ಅದ್ರಲ್ಲಿ ನೋಡುವಾಗ ಏನ್ರಿ, ಲೋಕಕ್ಕೆ ಎಚ್ಚರಿಕೆ ಮಾತುಗಳಿದೆ, ಲೋಕಕ್ಕೆ ತೀರ್ಪು ಮಾಡುವಂತ ಮಾತುಗಳಿದೆ. ಅಂದ್ರೆ ಭಕ್ತರ ಮೂಲಕ ಲೋಕಕ್ಕೆ ತೀರ್ಪು. ಯಥಾರ್ಥವಾದಂತ ಭಕ್ತರು, ಕಪಟ ಭಕ್ತರು, ವೇಷಧಾರಿಗಳ ಬಗ್ಗೆ ಅಲ್ಲ. ವೇಷಧಾರಿಗಳಾಗಿದ್ರೆ ಏನ್ರಿ ಹೇಳಕ್ಕಾಗತ್ತೆ ರೀ? ಏನ್ ಹೇಳಕ್ಕಾಗತ್ತೆ? ಅಂದ್ರೆ ಮನಸ್ಸು ಸಾಯಿಸ್ಕೊಂಡು, ಅಂದ್ರೆ ಏನ್ ನಡೀತದೋ ಗೊತ್ತಿಲ್ಲ. ಒಟ್ನಲ್ಲಿ ಏನಪ್ಪಾ ಅಂದ್ರೆ, ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿ, ಒಂದು ಮಾಯದಲ್ಲಿ ತುಂಬಾ ಜನ ಇರ್ತಾರೆ ಪ್ರಿಯರು. ಮಾಯದಲ್ಲಿ ಅಂದ್ರೆ, ಈ ಕಡೆ ಪಾಪ, ಈ ಕಡೆ ದೇವ್ರ ವಾಕ್ಯ ಇಟ್ಕೊಳ್ತಾರೆ. ಅವ್ ಏನೋ ಗೊತ್ತಿಲ್ಲ, ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಏನೋ ಒಂದು ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ, ಈ ಲೋಕದಲ್ಲಿ ಹೆಸರಾಗ್ಬೇಕು, ಈ ಲೋಕದಲ್ಲಿ ಏನೋ ಆಗ್ಬೇಕು, ಈ ಲೋಕದಲ್ಲಿ ನನ್ನ ಇಷ್ಟಪಡ್ಬೇಕು, ನನ್ನ ಮೆಚ್ಚಬೇಕು ಅಂತೇಳಿ ಮತ್ತೆ ಪಾಪದ ಮೇಲೆ ಪಾಪ ಮಾಡ್ಕೊಂಡು, ಅದು ಕೂಡ ಧೈರ್ಯವಾಗಿ, ತಪ್ಪುಗಳ ಮೇಲೆ ತಪ್ಪುಗಳು, ಮತ್ತೆ ಧೈರ್ಯವಾಗಿ. ದೇವ್ರ ವಾಕ್ಯ ಹೇಳುವಾಗ ಸ್ವಲ್ಪ ಭಯ ಇರ್ಬೇಕಲ್ಲ. ದೇವ್ರ ವಾಕ್ಯ ವಿಷಯದಲ್ಲಿ, ದೇವ್ರ ವಿಷಯದಲ್ಲಿ ಭಯ ಇರ್ಬೇಕಲ್ಲ. ಭಯ, ಭಕ್ತಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ತಪ್ಪು ನಡೀತಾ ಇದ್ದಾರೆ. ಕ್ರೈಸ್ತ ಸಮಾಜದ ಮಧ್ಯದಲ್ಲಿ ತಪ್ಪು ನಡೀತಾ ಇದೆ. ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಳ್ಳದೆ ಹೋದ್ರೆ ನಾವು ಮೋಸ ಹೋಗ್ತೀವಿ. ಒಂದು ಗಮನಿಸ್ಬೇಕು ಪ್ರಿಯರೇ, ಎರಡು ರೀತಿಯಲ್ಲಿ. ಒಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ, ತಪ್ಪು ಮಾಡುದನ್ನು ಹೋಗಿ ಇನ್ನೊಬ್ಬರನ್ನ ತಪ್ಪು ಮಾಡಿದನಂತೇಳಿ ಹೇಳುವಂತ ಅಧಿಕಾರ ನಿನಗಿಲ್ಲ ಮಗನೇ ಅಂತಾರೆ. ಇಲ್ಲ, ನೀನ್ ಸೈಲೆಂಟ್ ಆಗಿದ್ಬಿಡು ಅಷ್ಟೇ. ನಿನ್ನ ಜೀವಿತವನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನೀನ್ ಪ್ರಯತ್ನ ಮಾಡು. మరి ಯಾರಿಗೆ ಅಧಿಕಾರ ಇದೆ? ಲೋಕದಲ್ಲಿ ತೀರ್ಪು ಮಾಡುವಂತ ಅಧಿಕಾರ ಭಕ್ತರಿಗೆ, ನಿಜವಾದ ಭಕ್ತರಿಗೆ, ನಿಜವಾದ ಕ್ರೈಸ್ತರಿಗೆ. ನಿಜವಾದ ಕ್ರೈಸ್ತರ ಯಾರು, ನಿಜವಾದ ಕ್ರೈಸ್ತರ ಯಾರು ಅನ್ನೋದನ್ನ ಅವ್ರವ್ರಿಗೆ ಬಿಟ್ಟಿದೆ. ಯಾಕೆಂದ್ರೆ ಇವರೇ ನಿಜವಾದ ಕ್ರೈಸ್ತರ ಅಂತ ಹೇಳೋದಕ್ಕೆ ನಮ್ಗೆ ಏನು ಆಧಾರ ಕಾಣಲ್ಲ. ಹೊರಗಡೆ ಏನ್ ನೋಡ್ತೀವಿ? ಹೊರಗಡೆ ಎಲ್ಲ ಬೆಳಕು ವೇಷ, ಒಳಗಡೆ ತೋಳ. ಯಾರು ನಂಬಕ್ಕಾಗುತ್ತೆ ಈಗಿನ ಕಾಲದಲ್ಲಿ? ಹೊರಗಡೆ ನೋಡುವಾಗ ಒಂದು ರೀತಿಯಲ್ಲಿ ಕಾಣ್ತಾರೆ, ಒಳಗಡೆ ನೋಡುವಾಗ ಮತ್ತೊಂದು ರೀತಿಯಲ್ಲಿ ಕಾಣ್ತಾರೆ. ಅದು ದೇವ್ರು ಬಿಟ್ಟಿದ್ದು. ಆದ್ರೆ ನಾನು ಹೇಳೋದೇನಪ್ಪ ಅಂದ್ರೆ, ಪ್ರತಿಯೊಬ್ಬರು ಯಥಾರ್ಥವಾಗಿ ನಡೆಯೋದಕ್ಕೆ, ಭಕ್ತರಾಗಿ ನಡೆಯೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕು. ಒಳ್ಳೆ ಯಥಾರ್ಥನಾದಂತ ಭಕ್ತನಾಗಿದ್ದೀವ? ಯಥಾರ್ಥವಾದಂತ ಭಕ್ತರಾಗಿದ್ದೀವ? ದೇವ್ರು ಮೆಚ್ಚುವಂತ ಭಕ್ತರಾಗಿದ್ದೀವ? ಅಂತ ಭಕ್ತರಿಗೆ ಖಂಡಿಸುವಂತ ಅಧಿಕಾರ ಇರುತ್ತೆ, ಎಚ್ಚರಿಸುವಂತ ಅಧಿಕಾರ ಇರುತ್ತೆ, ಸರಿಪಡಿಸುವಂತ ಅಧಿಕಾರ ಇರುತ್ತೆ. ಆ ಮಾತುಗಳನ್ನ ಕೇಳಿ ಸರಿಪಡಿಸ್ಕೊಂಡ್ರೆ ಆ ಮನುಷ್ಯನು ಉದ್ಧಾರ ಆಗ್ತಾನೆ. ಪ್ರಿಯರ ದೇವ್ರ ಮಕ್ಕಳಿಗೆ, ತಪ್ಪುಗಳನ್ನು ಒಪ್ಪಿಕೊಂಡು
ಸರಿಪಡಿಸಿಕೊಂಡು ಇದ್ರೆ ಖಂಡಿತವಾಗಿ ಉದ್ಧಾರ ಆಗ್ತಾನೆ. ಖಂಡಿತವಾಗಿ ದೇವರು ಉದ್ಧಾರ ಮಾಡ್ತಾರೆ. ಯಾರು ಏನಂತ್ಕೊಂಡ್ರು ಪರವಾಗಿಲ್ಲ, ಯಾರು ಹೇಗಿದ್ರು ಪರವಾಗಿಲ್ಲ, ನಾನು ಹೇಗೆ ಇರ್ತೀನಿ ಅಂದ್ರೆ ದೇವ್ರು ಒಪ್ಪಲ್ಲ ಪ್ರಿಯರೇ, ದೇವ್ರು ಇಷ್ಟಪಡಲ್ಲ. ಯಾಕಂದ್ರೆ ಕೊನೆಯ ಕಾಲದಲ್ಲಿ ನೋಡಿ, ಅನ್ಯರು ಕೂಡ ಕೆಲವರು ಬಾಯಿ ಬಂದಂಗ್ ಮಾತಾಡ್ತಾರೆ. ಅದು ಕೂಡ ಹೇಗ್ ಮಾತಾಡ್ತಾರೆ ಅಂದ್ರೆ ಯೋಬನ ಸ್ನೇಹಿತರು ಕೂಡ ಮಾತಾಡುವಾಗ ಹೆಂಗ್ ಮಾತಾಡ್ತಾರಪ್ಪ ಅಂತ ನೋಡುವಾಗ ಅವ್ರದೇ ಸತ್ಯ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಅವ್ರದೇ ಸತ್ಯ ಅನ್ನೋ ರೀತಿಯಲ್ಲಿ. ಆಮೇಲೆ ದೇವ್ರ ದರ್ಶನ ಕೊಟ್ಟು ಯೋಬನಿಗಳು, ಯಾರು ಇವರು ಮತಿ ಇಲ್ಲದ ಅಜ್ಞಾನಿಗಳು ಬಾಯಿ ಬಂದಂಗ್ ಮಾತಾಡ್ತಾರೆ ಅಂತೇಳಿ ಯೋಬು ಸ್ನೇಹಿತರಿಗೆ ಏನ್ರಿ ಖಂಡಿಸ್ತಾರ ಇಲ್ವಾ? ಅಜ್ಞಾನದ ಮಾತುಗಳು ಅಂತ ಹೇಳ್ತಾರೆ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಕೆಲವರು ಏನೇನೋ ಮಾತಾಡ್ತಾ ಇರ್ತಾರೆ. ಆದ್ದರಿಂದ ನಾವು ಯಾವುದು ಸತ್ಯ, ಯಾವುದು ಸುಳ್ಳು, ಯಾವ್ದನ್ನ ಹಿಂಬಾಲಿಸ್ಬೇಕು ನೋಡಿ ನಾವು ಹಿಂಬಾಲಿಸ್ಬೇಕಾಗತ್ತೆ. ಎರಡನೇದಾಗಿ ಭಕ್ತರು, ಯಥಾರ್ಥವಾದಂತ ಭಕ್ತರು ಏನ್ರಿ ತೀರ್ಪು ಮಾಡ್ಬೇಕಾದ್ರೆ ಮೊಟ್ಟ ಮೊದಲು ನಮ್ಮನ್ನ ನಾವು ಸರಿಪಡಿಸ್ಕೊಳ್ಬೇಕು. ನಮ್ಮ ಮಾತುಗಳು, ನಮ್ಮ ಪ್ರವರ್ತನೆ ಹೊರಗಡೆ ಏನ್ರಿ ಸಭೆಯಲ್ಲಿ ದೇವ್ರ ಮಕ್ಕಳು ಇದ್ದಾರಲ್ಲ, ಸಭೆಯಲ್ಲಿ ಇರೋರು ಯಾರು ಹೇಳಿ? ಸಭೆಯಲ್ಲಿ ಇರೋರು ಯಾರು? ದೇವರ ಮಕ್ಕಳು. ದೇವರ ಮಕ್ಕಳ ಮಧ್ಯದಲ್ಲಿ ದೇವರಿದ್ದಾರಾ ಇಲ್ವಾ? ದೇವರಿದ್ದಾರ? ಇದ್ದಾರೆ ಏನ್ರಿ. ಮೊಟ್ಟ ಮೊದಲು ದೇವರು ಸೇವಕರನ್ನ ಗಮನಿಸ್ತಾರೆ. ಯಾರನ್ನ ಗಮನಿಸ್ತಾರೆ? ಸೇವಕರನ್ನು. ಇವನು ನನ್ನ ಕುರಿಗಳನ್ನು ಸರಿಯಾದ ರೀತಿಯಲ್ಲಿ ಮೇಯಿಸ್ತಾ ಇದ್ದಾನ? ನನ್ನ ಕುರಿಗಳಂದ್ರೆ ನನ್ನ ಮಕ್ಕಳಿದ್ದಾರಲ್ಲ, ನನ್ನ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಇಡ್ತಾ ಇದ್ದಾನ ಇಲ್ವಾ? ಉದ್ದೇಶ ಏನಾಗಿದೆ? ಇವನು ಹೇಗಿದ್ದಾನೆ ಅಂತೇಳಿ ಮೊಟ್ಟ ಮೊದಲು ಸೇವಕರನ್ನ ಗಮನಿಸ್ತಾ ಇರ್ತಾರೆ. ಅದಕ್ಕೆ ಸೇವಕರ ವಿಷಯದಲ್ಲಿ ಹೇಳಿರುವಂತ ಮಾತಿನಪ್ಪ ಅಂದ್ರೆ, ನಿಮಗೆ ಕಠಿಣವಾದ ತೀರ್ಪು ಇರುತ್ತೆ ನನ್ನ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೆ ಹೋದ್ರೆ. ನನ್ನ ಮಕ್ಕಳ ವಿಷಯದಲ್ಲಿ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೆ ಹೋದ್ರೆ, ಸರಿಯಾದ ರೀತಿಯಲ್ಲಿ ಬೆಳೆಸದೆ ಹೋದ್ರೆ, ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳದೆ ಹೋದ್ರೆ ನಿಮಗೆ ಕಠಿಣವಾದ ತೀರ್ಪು ಇರುತ್ತೆ ಮಕ್ಕಳೇನ. ಹೌದಲ್ವ? ಅದಕ್ಕೆ ದೇವರಂದ್ರೆ ಭಯ ಪಡ್ಬೇಕಲ್ವಾ? ದೇವರಂದ್ರೆ ಭಯ, ದೇವರಂದ್ರೆ ಭಕ್ತಿ ಯಥಾರ್ಥವಾಗಿ ಇರ್ಬೇಕಲ್ವಾ? ಇರ್ಬೇಕು ಪ್ರಿಯರೇ, ಇರ್ಬೇಕು. ಮೊಟ್ಟ ಮೊದಲು ಸೇವಕರು ಸರಿಯಾಗಬೇಕು. ಯಾಕಂದ್ರೆ ಅನೇಕ ಮಂದಿ ಸೇವಕರಿದ್ದಾರೆ, ಹೇಗಿದ್ದಾರೆ ನೋಡಿ ಪ್ರಿಯರು, ಒಂದ್ಸಾರಿ ಆಲೋಚನೆ ಮಾಡಿ. ಒಬ್ಬನ ಆಂಧ್ರದಲ್ಲಿ ಸೇವಕ ಯಾರಪ್ಪ? ಅಭಿನಯ ಅಂತ. ಅಭಿನಯ ಒಂದು ಕಾಲದಲ್ಲಿ ಸಿನಿಮಾ ಆಕ್ಟರ್. ಏನಪ್ಪಾ ಅಂದ್ರೆ ಈ ಕಡೆ ಸಮಾಜ ಸೇವೆ ಮಾಡ್ತೀನಿ ಅಂತೇಳಿ ರಾಜಕೀಯದಲ್ಲಿ ಇಳಿದಿದ್ದಾನೆ. ರಾಜಕೀಯದಲ್ಲಿ ಇಳಿದಿರುವಂತ ಈ ವ್ಯಕ್ತಿ ಏನ್ರಿ ಅಲ್ಲೆಲ್ಲೆಲ್ಲೆಲ್ಲಿ ಹೋಗಿ ರಾಜಕೀಯ ಪ್ರಚಾರ. ಕೊನೆಯದಾಗಿ ಮೊನ್ನೆ ಮಾಡಿದ್ದೇನಪ್ಪಾ ಅಂದ್ರೆ, ಅವನ ಜೊತೆಯಲ್ಲಿದ್ದವ್ರಿಗೆ ಕೆಲವರು ದುಡ್ಡು ಕೊಟ್ಟು ದಾಳಿ ಮಾಡಿಕೊಂಡು, ಅಂದ್ರೆ ತನ್ನ ಮೇಲೆ ತಾನು ದಾಳಿ ಮಾಡಿಕೊಂಡು, ನನ್ನ ವಿರೋಧಿಗಳು ನನ್ನ ಮೇಲೆ ದಾಳಿ ಮಾಡಿದ್ದಾರೆ, ನನ್ನನ್ನು ಕೊಂದಾಕೋದಿಕ್ಕೆ ಬಂದಿದ್ದಾರೆ ಅಂತೇಳಿ ವಿಡಿಯೋ ಮಾಡಿ ಬಿಟ್ಟಿದ್ದಾನೆ. ಒಬ್ಬ ಸೇವಕನು, ಒಬ್ಬ ಪಾಸ್ಟರ್ನು ರಾಜಕೀಯದಲ್ಲಿ ಹೋಗುವಂಥದ್ದು ದೊಡ್ಡ ತಪ್ಪು. ಮೊದಲನೇದಾಗಿ ಒಬ್ಬ ಸೇವಕನು ರಾಜಕೀಯದಲ್ಲಿ ಹೋಗುವಂಥದ್ದು ದೊಡ್ಡ ಪಾಪ. ಅದು ಹೋಗ್ಬಾರ್ದು, ಅದ್ರಲ್ಲಿ ಹೋಗ್ಲೇಬಾರ್ದು. ಅದ್ ಬೇಡ, ನಮ್ಗೆ ಯಾಕೆ ಬೇಕದು? ಹೋಗುವಂಥದ್ದು ಮೊದಲನೇ ತಪ್ಪು. ಎರಡನೇ ತಪ್ಪೇನಪ್ಪ ಅಂದ್ರೆ, ದೇವ್ರ ಬಗ್ಗೆ ಪ್ರಚಾರ ಮಾಡದೆ ರಾಜಕೀಯ ಬಗ್ಗೆ ಪ್ರಚಾರ ಮಾಡ್ಕೊಂಡು ಹೋಗಿರುವಂಥದ್ದು. ಮೂರನೇ ತಪ್ಪೇನಪ್ಪ ಅಂತ ನೋಡುವಾಗ ಡ್ರಾಮಾ. ಏನ್ ಮಾಡಿದ್ದಾನೆ ಅವನು ಅಂತ ನೋಡುವ. ಏನ್ ಮಾಡಿದ್ದಾನೆ ಗೊತ್ತಾ? ನಾನು ಸಮಾಜ ಸೇವೆ ಮಾಡುವಂತ ಸಮಯದಲ್ಲಿ ನನ್ನ ಮೇಲೆ ದಾಳಿ ನಡೆದಿದೆ ಅಂತೇಳಿ ತಾನೇ ತನ್ನ ಯಾರೋ ಕೆಲವ್ರನ್ನ ಇಟ್ಕೊಂಡು ದಾಳಿ ಮಾಡಿಕೊಂಡು, ಅಂದ್ರೆ ಓಡಿಸ್ಕೊಂಡಿದ್ದಾನೆ. ಆ ಹೊಡಿಯುವಾಗ ವಿಡಿಯೋ ಮಾಡಿ, ನೋಡಿ ನನ್ನ ಮೇಲೆ ದಾಳಿ ಮಾಡೋಕ್ ಬಂದಿದ್ದಾರೆ ನನ್ನ ಶತ್ರುಗಳು ಅಂತೇಳಿ ಬಿಟ್ಟಾಗ ಎಂಕ್ವೈರಿ ಮಾಡ್ತಾರೆ ಪೊಲೀಸರು ಎಂಕ್ವೈರಿ ಮಾಡಿದಾಗ ಅವನೇ ತಾನೇ ದಾಳಿ ಮಾಡ್ಕೊಂಡಿದ್ದಾನೆ ಅಂತೇಳಿ ಪ್ರೂಫ್ ಆಗುತ್ತೆ, ರುಜುವಾಗುತ್ತೆ. ಇವ್ ನೋಡಿ, ಯಾರಿಗೆ ಅವಮಾನ? ದೇವರ ನಾಮಕ್ಕೆ ಅವಮಾನ.
ಅಂದ್ರೆ ದೇವರ ಹೆಸರಿನಲ್ಲಿ ಇಂಥದೆಲ್ಲ ಮಾಡ್ತಾರ. ಯಾಕೆ ಮಾಡಿದಾರಪ್ಪ ಅಂತ ನೋಡುವಾಗ ಏನಿಲ್ಲ, ರಾಜಕೀಯ ಕುತಂತ್ರ ಅದು. ಇಷ್ಟೊಂದು ಕುತಂತ್ರ ಮಾಡ್ತಾರ. ಅಲ್ಲ, ದೇವರ ನಾಮಕ್ಕೆ ಅವಮಾನ ಆಗುತ್ತಲ್ಲ, ಈಗ ಮಾಡಬಾರದು ಅನ್ನೋದು ಕನಿಷ್ಠ ಜ್ಞಾನ ಇಲ್ವಾ? ಇದೇ ಮತ್ತೆ ಏನ್ ಮಾಡ್ತೀರಾ, ಅಜ್ಞಾನದ. 1ನೇ ಶತಮಾನದಲ್ಲೇ ಅನೇಕ ದುಷ್ಟರು ಅಜ್ಞಾನಿಗಳು ಬಂದಿದ್ದಾರೆ, ಪ್ರಪಂಚ ಎಲ್ಲ ತುಂಬಿಕೊಂಡಿದ್ದಾರೆ. ಮತ್ತೆ ಈಗಿನ ಕಾಲದಲ್ಲಿ ಇದ್ದಾರೆ ಅನ್ನುವಂತ ಬಹಳ ಇದ್ದಾರೆ ಬಹಳ ಇದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ. ಏನ್ರಿ ಇಲ್ಲಿ ಏನಪ್ಪಾ ಅಂದ್ರೆ, ತೀರ್ಪು ಮಾಡುವ ಅಧಿಕಾರ ಮನುಷ್ಯರಿಗೆ ಇದೆಯಾ ಎನ್ನುವಂತ ಅಂಶ ಅಲ್ವಾ? ತೀರ್ಪು ಮಾಡುವಂತ ಅಧಿಕಾರ ಅಂಶ. ಹೌದು. ಹಾ, ಯಾರಿಗೆ ಅಂದ್ರೆ ಇನ್ನೊಬ್ಬರು ತಪ್ಪು ಮಾಡಿದಾಗ ತೀರ್ಪು ಮಾಡುವಂತ ಅಧಿಕಾರ ಇರಲ್ಲ. ಅಂದ್ರೆ ನಾನು ಕುಡುಕನಾದ್ರೆ ಇನ್ನೊಬ್ಬನ ಕುಡುಕನಿಗೆ ನನಗೆ ಹೇಳೋ ಅಧಿಕಾರ ಇಲ್ಲ. ನಾನು ಯಥಾರ್ಥನಾದಂತ ಭಕ್ತನಾದ್ರೆ ನಾನು ಕುಡುಕನಾಗದ ಹೋದ್ರೆ ಏನ್ರಿ, ಅವಾಗ ಇನ್ನೊಬ್ಬ ಕುಡುಕನ ಏನಪ್ಪಾ ಕುಡಿಬಾರ್ದಪ್ಪ, ನೀನ್ ಒಳ್ಳೇದಾಗಲ್ಲ, ನಿನ್ ಕುಟುಂಬ ಇದೆ ನೋಡಿಕೊ ಅಂತೇಳಿ ಹೇಳೋದಕ್ಕೆ ಅಧಿಕಾರ ಇರುತ್ತೆ. ಹೌದಲ್ವ? ಕರೆಕ್ಟ್ ತಾನೆ? ಅದೇ ಪ್ರಕಾರ ಯಾವ್ದೇ ಆಗ್ಲಿ ಜಾರತ್ವ ಅಂದ್ರೆ ಇವನು ಜಾರತ್ವ ಮಾಡಿದ್ರೆ ಇನ್ನೊಬ್ಬನ ಜಾರತ್ವ ಹೇಳಕ್ಕಾಗತ್ತ? ಇವನು ಒಳ್ಳೆಯವನಾಗಿದ್ರೆ ಯಥಾರ್ಥನಾಗಿ ಜೀವಿಸಿದ್ರೆ ಯಾವ ತಪ್ಪು ಮಾಡದೆ ಹೋದ್ರೆ ಅವಾಗ ತಮ್ಮ ನೀನು ತಪ್ಪು ಮಾಡ್ತೇವೆ ಸರಿಪಡಿಸ್ಕೊಳ್ಳು ಅಂತ ಹೇಳುವಂತ ಅಧಿಕಾರ ಇರುತ್ತೆ. ಕೇಳಿದ್ರೆ ಅವ್ರು ಉದ್ಧಾರ ಆಗ್ತಾರೆ, ಕೇಳದೆ ಹೋದ್ರೆ ಇಲ್ಲ. ಅಂದ್ರೆ ವಾಕ್ಯದ ಮೂಲಕ ಏನ್ರಿ, ದೇವರ ವಾಕ್ಯದ ಮೂಲಕ ಈ ಲೋಕಕ್ಕೆ ತೀರ್ಪು ಮಾಡುವಂತ ಅಧಿಕಾರ ಭಕ್ತರಿಗಿರುತ್ತೆ. ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ, ತೀರ್ಪು ಮಾಡುವಂತ ಅಧಿಕಾರ ಮನುಷ್ಯನಿಗಿದೆಯಾ ಅಂತ ನೋಡುವಾಗ ಆ ಮನುಷ್ಯನು ಭಕ್ತನಾಗ್ಬೇಕು. ಮನುಷ್ಯನ್ ಏನಾಗ್ಬೇಕು ಹೇಳಿ? ಆ ಮನುಷ್ಯನು ಭಕ್ತನು, ಯಥಾರ್ಥವಂತನಾಗ್ಬೇಕು. ಯಥಾರ್ಥವಂತನಾದಾಗ, ಭಕ್ತನಾದಾಗ ತಪ್ಪು ಮಾಡುವಂತ ವ್ಯಕ್ತಿಗಳನ್ನ ಖಂಡಿಸ್ಬೇಕು. ಅವ್ರು ಸರಿಪಡಿಸ್ಕೊಳ್ತಾರೋ ಬಿಡ್ತಾರೋ 2ನೇ ವಿಷಯ. ಖಂಡಿಸ್ಬೇಕು, ಬುದ್ಧಿ ಮಾತನ್ನ ಹೇಳ್ಬೇಕು, ಸರಿಪಡಿಸ್ಬೇಕು. ಸರಿಯಾಗದು ಹೋದ್ರೆ ದೇವ್ರು ಬಿಟ್ಬಿಡ್ಬೇಕು. ಆದ್ದರಿಂದ ಈ ವಿಷಯಗಳನ್ನ ನಾವು ತಿಳ್ಕೊ. 2 ರೀತಿಯಲ್ಲಿ ಇದೆಯಾ. ಒಂದು, ತೀರ್ಪು ಮಾಡ್ಬೇಕಾ ಮಾಡ್ಬಾರ್ದ? ಯಾರು ಮಾಡ್ಬಾರ್ದು? ತಪ್ಪು ಮಾಡಿದವ್ರಿಗೆ ಅಧಿಕಾರ ಇಲ್ಲ. ಯಾರು ಮಾಡ್ಬೋದು? ಯಥಾರ್ಥವಾದಂತ ಭಕ್ತರಿಗೆ ಅಧಿಕಾರ ಇರುತ್ತೆ. ಮೊಟ್ಟ ಮೊದಲು ಏನಪ್ಪಾ ಅಂದ್ರೆ, ದೇವರ ವಾಕ್ಯವನ್ನ ಕಲ್ತ್ಕೊಂಡು ಲೋಕಕ್ಕೆ ತೀರ್ಪೇನು? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಿರಿ, ಯಾರು ನಂಬಿ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೆ ಅವರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದ್ರೆ ದಂಡನೆಗೆ ಗುರಿ ಆಗ್ತಾರೆ. ಅಂದ್ರೆ ಯಥಾರ್ಥವಾದಂತ ಭಕ್ತರು ವಾಕ್ಯವನ್ನ ಹಿಡಿದುಕೊಂಡು ಲೋಕಕ್ಕೆ ಸಾರ್ತಾ ಇದಾರಲ್ಲ, ಅದು ಲೋಕಕ್ಕೆ ತೀರ್ಪು ಮಾಡಿದ ಹಾಗೆ. ತೀರ್ಪು ತಪ್ಪಿನಲ್ಲಿದ್ದವನು ಮಾಡ್ಬೋದಾ? ಅದು ನೋಡ್ಕೊಳ್ಳಿ ಜಾಗ್ರತೆಯಿಂದ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿಗ, ನಾವೆಲ್ಲರೂ ಆತ್ಮಿಕವಾಗಿ ಬೆಳಿಬೇಕು, ಜ್ಞಾನದಲ್ಲಿ ಬೆಳಿಬೇಕು, ವಾಕ್ಯವನ್ನ ಕಲಿಬೇಕು, ಪರಿಶುದ್ಧರಾಗಿ ಜೀವಿಸ್ಬೇಕು. ದೇವರ ವಾಕ್ಯವನ್ನು ಹಿಡಿದುಕೊಂಡು ಲೋಕಕ್ಕೆ ತೀರ್ಪು ಮಾಡಬೇಕು. ಆ ಅಧಿಕಾರ ಮನುಷ್ಯರಿಗೆ ಅಂದ್ರೆ ಭಕ್ತರಿಗೆ ಕೊಟ್ಟಿದ್ದಾರೆ. ನಿಜವಾದ ಭಕ್ತರು ಇದನ್ನ ಬಳಸ್ಕೋಬಹುದು. ಆದ್ದರಿಂದ ನಮ್ಮ ನಮ್ಮ ಟೀಮ್ ಇದೆಯಲ್ಲ, ಎಲ್ಲರೂ ಸಿದ್ಧರಾಗಿ ಪ್ರಿಯರೇ, ಪ್ರತಿಯೊಬ್ಬರು ಸಿದ್ಧರಾಗಿ. ಯಾಕಂದ್ರೆ ಸಭೆ ಅಭಿವೃದ್ಧಿ ಆಗ್ಬೇಕು, ಸಭೆ ಆತ್ಮಿಕವಾಗಿ ಬೆಳಿಬೇಕು, ಭಕ್ತಿಯಲ್ಲಿ ಬೆಳಿಬೇಕು. ಓಕೆ, ಟೋಟಲಿ ಕರ್ನಾಟಕದಲ್ಲಿ ಆತ್ಮಿಕವಾಗಿ ಬೆಳಿಬೇಕು. ಒಬ್ರು ನೋಡಿ ಇನ್ನೊಬ್ರು ಭಕ್ತಿ ಕಲಿಬೇಕು. ತಪ್ಪು ಮಾಡಬಾರ್ದು, ಭಕ್ತಿ ಕಲಿಬೇಕು. ನಮ್ಮ ನೋಡಿ ಇವರಲ್ಲಿ ಯೇಸು ಕ್ರಿಸ್ತರು ಕಾಣ್ತಾ ಇದ್ದಾನೆ ಅನ್ಬೇಕು. ನಟನೆ ಇರಬಾರ್ದು, 2 ಮಾತು ಇರಬಾರ್ದು. ಆಮೇಲೆ ಏನಪ್ಪಾ ಅಂದ್ರೆ ಚಾಡಿ ಮಾತುಗಳು ಇರ್ಬಾರ್ದು. ಚಾಡಿ ಮಾತುಗಳು ಬೇಡ. ಇನ್ನೇನಪ್ಪಾ, ಹಾಗೆ ಇರೋದು ಬೇಡ, ಯಾರ ಮೇಲೆ ದ್ವೇಷ ಬೇಡ, ಎಲ್ಲರನ್ನ ಪ್ರೀತಿಸೋಣ. ತಪ್ಪು ನಡೆದಾಗ ಅಂತ ವಿಷಯದಲ್ಲಿ ಜಾಗ್ರತೆಯಿಂದ ಇರೋಣ. ಯಾರೇ ಆಗಿರ್ಬೋದು, ಲೋಕದಲ್ಲಿ ಜಾಗ್ರತೆಯಿಂದ ಇರ್ಬೇಕು. ಮೊಟ್ಟ ಮೊದಲು ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು. ಹಾಗೆ ಜೀವಿಸೋಣ ಪ್ರಿಯರೇ. ದೇವರು ಮೆಚ್ಚುವಂತ ರೀತಿಯಲ್ಲಿ, ದೇವರು ಇಷ್ಟಪಡುವಂತ ರೀತಿಯಲ್ಲಿ ನಾವು ಜೀವಿಸೋಣ. ಯಾಕಂದ್ರೆ ಈ ಲೋಕದಲ್ಲಿ ಕಷ್ಟ, ನಷ್ಟ, ಬಾಧೆಗಳು ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಯಾರು ಚಿಂತೆ ಮಾಡಕ್ ಹೋಗ್ಬೇಡಿ. ಕಷ್ಟ ಇದೆ, ಬಾಧೆ ಇದೆ, ರೋಗ ಇದೆ, ಇವಿರುತ್ತೆ. ಕೊನೆಯ ತನಕ, ಪ್ರಾಣ ಇರೋ ತನಕ ಇರುತ್ತೆ. ದೇವ್ರ ಬಳಿಯಲ್ಲಿ ಬೀಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಕೇಳ್ಕೊಳ್ಳೋಣ. ದೇವ್ರು ಸಹಾಯ ಮಾಡ್ತಾರೆ, ಖಂಡಿತವಾಗಿ ದೇವ್ರ ಕೈ ಬಿಡಲ್ಲ. ದೇವ್ರ ಕೈ ಬಿಡುವಂತ ದೇವ್ರು ನಮ್ಮ ದೇವರಲ್ಲ, ಒಳ್ಳೆ ದೇವರು, ಅದ್ಭುತವಾದಂತ ದೇವರು. ಆದ್ದರಿಂದ ನಮ್ಮ ತಂದೆ ಇರುವುದರಿಂದ ಯಾವುದೇ ಕಾರಣಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಜೀವಿಸುವಾಗ ಶ್ರದ್ಧೆ, ಭಕ್ತಿ, ನಿಷ್ಠೆ ಇರ್ಲಿ, ಬೆಳಿಲಿ, ಆತ್ಮಿಕವಾಗಿ ಬೆಳಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾದಂತ ನಮ್ಮ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ಕೆಲವು ವಿಷಯಗಳನ್ನ ನಿಮ್ಮ ಮಕ್ಕಳಿಗೆ ತಿಳಿಸಿದೀನಿ ತಂದೆ. ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲರೂ ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು ತಂದೆ, ನಿಮ್ಮ ವಾಕ್ಯದಲ್ಲಿ ಬೆಳಿಬೇಕು ತಂದೆ. ಈ ಲೋಕದಲ್ಲಿ ಉನ್ನತರಾಗಿ ಕಾಣಬೇಕು, ಈ ಲೋಕದಲ್ಲಿ ಶ್ರೇಷ್ಠರಾಗಿ ಕಾಣಬೇಕು. ಹಾಗೆ ಮಕ್ಕಳನ್ನ ಆಶೀರ್ವದಿಸಿ ತಂದೆ. ಪ್ರತಿದಿನಾಲೂ ಈ ಒಂದು ಕಾರ್ಯಕ್ರಮ ನಡೆಸುವಂತ ನಿಮ್ಮ ಮಗಳು ರೇಖಾರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ, ತಾಳ್ಮೆಯನ್ನು, ಶ್ರದ್ಧೆಯನ್ನು, ಭಕ್ತಿಯನ್ನು ಇನ್ನೂ ಹೆಚ್ಚಾಗಿ ದಯಪಾಲಿಸಿ. ಅದೇ ರೀತಿಯಲ್ಲಿ ಪ್ರತಿ ದಿನಾಲೂ ಒಬ್ಬೊಬ್ರು ನಿಮ್ಮ ವಾಕ್ಯಗಳಲ್ಲಿ ಉಳಿದ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಡಿ, ತಾಳ್ಮೆಯನ್ನು ಕೊಡಿ, ಶ್ರದ್ಧೆ ಭಕ್ತಿಯಿಂದ ಮಾತನಾಡೋದಕ್ಕೆ, ಶ್ರದ್ಧೆಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆ, ಸಾಯಂಕಾಲ ಕೂಡ ಗೂಗಲ್ ಮೀಟ್ ನಲ್ಲಿ ಸೇರುವಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಕೂಡ ಆಶೀರ್ವದಿಸಿ ತಂದೆ. ಚಿಕ್ಕ ಸಭೆಯಾಗಿ ನಾವು ಸೇರ್ತಾ ಇದೀವಿ, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ್ತಾ ಇದೀವಿ, ವಾಕ್ಯವನ್ನು ಕಲಿತಾ ಇದೀವಿ ತಂದೆ. ಎಲ್ಲರನ್ನು ಅಭಿವೃದ್ಧಿಪಡಿಸಿ, ಎಲ್ಲರನ್ನು ಬಲಪಡಿಸಿ, ಪ್ರತಿಯೊಬ್ಬರು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಸಭೆಯಲ್ಲಿ ಅನಾರೋಗ್ಯದಲ್ಲಿದ್ದಂತವ್ರು ಕೆಲವರಿದ್ದಾರೆ ತಂದೆ, ಅವರೆಲ್ಲರನ್ನು ಮುಟ್ಟಿ ತಂದೆ, ಮುಟ್ಟಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಆರ್ಥಿಕ ಕಷ್ಟದಲ್ಲಿದ್ದಾರೆ ಅಂತ ಮಕ್ಕಳನ್ನು ಕೂಡ ಮುಟ್ಟಿ ಒಳ್ಳೆ ಸಹಾಯವನ್ನು ದಯಪಾಲಿಸಿ, ಸಮಾಧಾನ ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾ ಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇಲೆ. ಎಲ್ಲರಿಗೂ ವಂದನೆಗಳು.